ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಸೂ ಫ್ರಮ್ ಸೋ ಸಿನಿಮಾ ಕಳೆದ ಒಂದು ವಾರದಿಂದ ಕರ್ನಾಟಕದಲ್ಲಿ ಯಾವ ರೀತಿಯ ಒಂದು ಕ್ರೇಜನ್ನು ಸೃಷ್ಟಿ ಮಾಡಿದೆ ಅಂತ ನಾನು ಪ್ರತ್ಯೇಕವಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲ. ವರ್ಕಿಂಗ್ ಡೇಸ್ನಲ್ಲೂ ಕೂಡ 1,00,000ಕ್ಕಿಂತಲೂ ಜಾಸ್ತಿ ಟಿಕೆಟ್ಸ್ ಕೇವಲ ಬುಕ್ ಮೈ ಶೋನಲ್ಲೇ ಇವತ್ತಿಗೂ ಬುಕ್ ಆಗ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಒಂದು ಟ್ರೆಂಡ್ ಸೆಟ್ಟರ್ ಆಗಿ ಈ ಒಂದು ಚಿತ್ರ ಹೊರಹೊಮ್ಮಿದೆ. ಸೊ ಈ ಸಿನಿಮಾ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಕಂಪ್ಲೀಟ್ಲಿ ಒಂದು ಲಾ ಆಫ್ ರಿಯಾಟ್ ಅಂತಲೇ ಹೇಳ್ಬೋದು. ಒಂದು ರೀತಿ ಕಂಪ್ಲೀಟ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ಥರದ ಸಿನಿಮಾ. ಬಟ್ ಈ ಥರದೊಂದು ಕಾಮಿಡಿ ಸಿನಿಮಾದಲ್ಲೂ ಒಂದು ಸೆನ್ಸಿಟಿವ್ ವಿಷಯವನ್ನು ಒಂದು ರೀತಿ ತುಂಬ ಎಮೋಷನಲ್ ಆಯಾಮದ ಮೂಲಕ ಒಂದು ಪಾತ್ರ ಕಟ್ಕೊಡುತ್ತೆ. ಅದೇ ಭಾನು ಪಾತ್ರ. ನಮ್ಮ ಜೊತೆಗೆ ಭಾನು ಪಾತ್ರವನ್ನು ನಿಭಾಯಿಸಿದ್ದಂತಹ ಸಂಧ್ಯಾ ಅರಕೆರೆ ಅವರು ಜೊತೆಗಿದ್ದಾರೆ. ಆದರೆ ಒಂದು ವಿಷಯ ಅಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಮರ್ಲೂರಿನ ಗ್ರಾಮಸ್ಥರಿಗೆ ರವಿ ಅಣ್ಣ ಭಾನುನ ಮದುವೆ ಆಗೋದು ಎಷ್ಟು ಇಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಥಿಯೇಟ್ರ್ನಲ್ಲಿ ಸಿನಿಮಾ ನೋಡ್ತಾ ಇದ್ದಂತಹ ಪ್ರೇಕ್ಷಕರಿಗಂತೂ ರವಿ ಅಣ್ಣ ಭಾನು ಅವರನ್ನೇ ಮದುವೆ ಆಗಬೇಕು ಅಂತ ಹೇಳ್ತಾರೆ ಅಂತ ಸೀಟಿನ ತುದಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಕೂತಿದ್ರು. ಆ್ಯಕ್ಚುಲಿ ಹಾಗೆ ಆಗಿದೆ. ಇನ್ಫ್ಯಾಕ್ಟ್ ಸದ್ಯಕ್ಕೆ ಸಂಧ್ಯಾ ಅವರಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಮ್ಯಾಮ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಒಂದು ರೀತಿ ಹ್ಯೂಮಂಗಸ್ ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು. ತುಂಬ ಮಿಡ್ ಸ್ಕೇಲಲ್ಲಿ ಮಾಡಿದಂತಹ ಒಂದು ಸಿನಿಮಾ. ಜಾಸ್ತಿ ಪ್ರಚಾರದ ಅಬ್ಬರ ಇರಲಿಲ್ಲ. ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಏನು ಯಾವುದೇ ರೀತಿ ಗಿಮಿಕ್ ಅಥವಾ ಪ್ರಮೋಷನ್ಸ್ ಕೂಡ ಏನೂ ಮಾಡಿರಲಿಲ್ಲ. ಬಟ್ ಇಷ್ಟರ ಮಟ್ಟಿಗೆ ಒಂದು ಸಕ್ಸಸ್, ಜೊತೆಗೆ ನಿಮ್ಮ ಪಾತ್ರಕ್ಕೂ ಕೂಡ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಥಿಯೇಟ್ರಲ್ಲಿ. ಚಿತ್ರದ ಮಂದಿರಗಳಲ್ಲಿ ಜನಗಳು ಆ್ಯಕ್ಚುಲಿ ನಿಮ್ಮ ಮತ್ತು ರವಿ ಅಣ್ಣನ ಕಾಂಬಿನೇಷನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಖುಷಿ ಆಗ್ತಿದೆ, ಸಿಕ್ಕಾಪಟ್ಟೆ ಖುಷಿ ಇದೆ. ಹೀಗೆ ಬರೀ ಒಂದೇ ವಾಕ್ಯದಲ್ಲಿ ಹೇಳಿದರೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಕೇಳಬೇಕಲ್ಲ ನಾವು. ಈಗ ನಾವು ಮಾತಾಡಬಾರ್ದು, ನೀವೆಲ್ಲ ಮಾತಾಡಬೇಕು, ಜನರು ಮಾತಾಡಬೇಕು. ನಾನು ಆ್ಯಕ್ಚುಲಿ ನಂದು ರಿವ್ಯೂ ಅಲ್ಲಿ ಮಾತಾಡಿದ್ದೀನಿ. ಸೊ ಓವರಾಲ್ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಫಸ್ಟ್? ಆ್ಯಕ್ಚುಲಿ ಈ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ಇತ್ತ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಾಗ? ಸೊ ಈಗ ಜನ ರಿಸೀವ್ ಮಾಡ್ತಿರೋ ರೀತಿಯೆಲ್ಲ ನೋಡಿದಾಗ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಈ ಎಕ್ಸ್ಪೆಕ್ಟೇಷನ ನಾನು ಹೆದರಿದ್ದೆ ಸಿಕ್ಕಾಪಟ್ಟೆ. ಅಂದರೆ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ದವಳು, ಅದೇ ಅಂದರೆ ಗುಂಪಲ್ ಗೋವಿಂದ ಅನ್ನೋ ಥರ. ಸೊ ಹಂಗೆ ಮಾಡ್ತಿದ್ದವಳಿಗೆ ನನಗೆ ಈ ಪಾತ್ರ ಇಷ್ಟು ದೊಡ್ಡ ಪಾತ್ರ ಅಂತಲೂ ನನಗೆ ಗೊತ್ತಿರಲಿಲ್ಲ. ರಾಜ್ ಸರ್ ಫೋನ್ ಮಾಡಿದಾಗ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತ ಹೇಳಿದರು. ಓಕೆ ಸರ್ ಅಂತ. ನಾನು ಕತೆ ಕೇಳಿದಾಗಲೂ ನನಗೆ ಇಷ್ಟೆಲ್ಲ ಸ್ಪೇಸ್ ಇದೆ ಅಂತ ಗೊತ್ತಿರಲಿಲ್ಲ. ನನ್ನ ಪಾತ್ರದ್ದು ಮಾತ್ರ ಹೇಳಿದ್ರಲ್ಲ ಓಕೆ ಅಂತ. ಶೂಟಿಂಗ್ ಹೋಗ್ತಾ 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 ನನಗೆ ಆಮೇಲೆ ಭಯ ಶುರುವಾಗಿದ್ದು ಬಹುಶಃ ರಿಲೀಸ್ ದಿನ ರಾಜ್ ಸರ್ ಹೇಳಿದ್ಮೇಲೆ ಸಮಾಧಾನ ಆಗಿದ್ದಂಗೆ. ಬಹುಶಃ ಅಲ್ಲಿವರೆಗೂ ನಾನು ಶೋಧನೆಗೂ ಹೇಳಿರಲಿಲ್ಲ, ನನ್ನ ಹಸ್ಬೆಂಡಿಗೂ ನನಗೆ ಈ ಪಾತ್ರ ಇಷ್ಟು ಸ್ಪೇಸ್ ಇದೆ ಹಿಂಗಿದೆ ಅಂತ ಯಾರಿಗೂ ಹೇಳಿರಲಿಲ್ಲ. ಸಿಕ್ಕಾಪಟ್ಟೆ ಭಯ ಇತ್ತು ನನಗೆ. ಅಂದರೆ ನನ್ನ ಪಾತ್ರನ ಹೆಂಗೆ ರಿಸೀವ್ ಮಾಡ್ತಾರೆ ಜನ, ಸಿಕ್ಕಾಪಟ್ಟೆ ಭಯ ಇತ್ತು. ಸೊ ಈಗ ಭಾನು ಪಾತ್ರ ನಿಮಗೆ ಅದೇ ರಾಜ್ ಸರ್ ಕಾಲ್ ಮಾಡಿ ಹೇಳಿದರು ಅಂತ ಹೇಳಿದ್ರಿ ಪಾತ್ರವನ್ನು. ಈಗಾಗಲೇ ನೀವು ಲೈಟರ್ ಬುದ್ಧ ಫಿಲಮ್ಸಲ್ಲಿ ಟೋಬಿ ಮತ್ತು ಇನ್ನೊಂದು ಸಿನಿಮಾ ರಾಜ್ ಸರ್ ಅವ್ರದ್ದೇ ಸಿನಿಮಾ ಮಾಡಿದ್ದೀರಾ. ಆ್ಯಕ್ಚುಲಿ ಚಿಕ್ಕ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೀರಿ. ಬಟ್ ಈಗ ರಾಜ್ ಸರ್ ಫಸ್ಟ್ ಹೇಳಿದಾಗ ಅದಾದ ನಂತರ ಲೈಕ್ ಡೈರೆಕ್ಟರ್ JP ತುಮಿನಾಡ್ ಅವ್ರ ಜೊತೆಗೆ ಸಂಪರ್ಕ ಹೇಗಾಯಿತು? ಅವ್ರು ಯಾವ ರೀತಿ ನಿಮಗೆ ನರೇಟ್ ಮಾಡಿದರು? ಈ ಒಂದು ಪಾತ್ರದ ಬಗ್ಗೆ ಯಾವ ರೀತಿ ಒಂದು ಪಿಕ್ಚರೈಸೇಷನ್ ಕೊಟ್ಟಿದ್ರು ಅವ್ರು ನಿಮಗೆ ಅಂತ? ನನಗೆ ಬಹುಶಃ ಇದು 1 ವರ್ಷ ಜೂನ್ ಜುಲೈ ಟೈಮಲ್ಲಿ ರಾಜ್ ಸರ್ ಫೋನ್ ಮಾಡಿದ್ದು. ರಾಜ್ ಸರ್ ಫೋನ್ ಮಾಡಿ ಹಿಂಗೆ ಸೆಪ್ಟೆಂಬರಲ್ಲಿ ಫ್ರೀ ಇರ್ತೀರಾ, ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಇದೆ ಅಂತ ಹೇಳಿದ್ರು. ನಾನು ಸ್ವಾತಿ ಮುತ್ತಿನ ಮಳೆ ಹನಿಗೆ ಒಂದು ಸಣ್ಣ ಪಾತ್ರಕ್ಕೆ ಹೋದವಳು. ಆಡಿಷನ್ ಮಾಡಿದ್ರು ಅದಕ್ಕೂ. 2 ಲೈನ್ ಇರೋ ಕ್ಯಾರೆಕ್ಟರಿಗೂ ಅವ್ರು ಆಡಿಷನ್ ಮಾಡೇ ತೊಗೊಂಡಿದ್ದು. ಅದಾದಮೇಲೆ ಟೋಬಿಗೂ ಆಡಿಷನ್ ಮಾಡೇ ಅದನ್ನು ತೊಗೊಂಡಿದ್ದು ನನ್ನನ್ನು. ಅದಾದಮೇಲೆ ನಾನು ಮತ್ತೆ ಲೈಟರ್ ಬುದ್ಧದಿಂದ ಬರುತ್ತೆ ಅಂತ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲ. ತೀರಾ ದುರಾಸೆ ಅದು. ಅಂದ್ಕೊಳ್ಳೋದು ದುರಾಸೆನೇ. ನಾನು ಖಂಡಿತ ಯೋಚನೆ ಮಾಡಿರಲಿಲ್ಲ. ಬಟ್ ಕ್ಯೂರಿಯಾಸಿಟಿ ಇತ್ತು, ಯಾರು ಇರಬಹುದು, ಈ ಆರ್ಟಿಸ್ಟ್ಗಳು ಯಾರ್ಯಾರು ಇರ್ತಾರೆ ಈ ಸಿನಿಮಾದಲ್ಲಿ ಅಂತ. ಸಡನ್ನಾಗಿ ಬಂದಾಗ ನಾನು ಏನು ಆಯಿತು ಸರ್, ಮಾಡ್ತೀನಿ ಸರ್, ಖಂಡಿತ ಫ್ರೀ ಇರ್ತೀನಿ ಅಂತ ಹೇಳಿದ್ದು ಅಷ್ಟೇ. ಅದಾದಮೇಲೆ ನಾನು ದಸರಾ ಟೈಮಲ್ಲಿ ಲುಕ್ ಟೆಸ್ಟಿಗೆ ಹೋಗಿದ್ದು. ಆಗಲೇ ನಾನು JP ಸರ್ನ ಮೀಟ್ ಆಗಿದ್ದು. ನನಗೆ ಅಲ್ಲಿವರೆಗೂ JP ಸರ್ ಅಂದರೂ ಗೊತ್ತಿಲ್ಲ, JP ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸಪ್ತಸಾಗರದಾಚೆ ಮತ್ತು ಸ್ವಾತಿ ಮುತ್ತಿನ ಮಳೆ ಹನಿಲಿ ಅವ್ರ ಕ್ಯಾರೆಕ್ಟರ್ ಏನು ಸಖತ್ತಾಗಿ ಮಾಡ್ತಾರಲ್ಲ, ಇವ್ರು ಯಾರು ಇವರು, ನಾನು ನೋಡೇ ಇರಲಿಲ್ವಲ್ಲ ಅಂತ ನಾನು ಇದಾಗಿತ್ತು. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಅಲ್ಲಿವರೆಗೂ ಬಹುಶಃ ರಾಜ್ ಸರೇ ಮಾಡ್ತಾರೇನೋ ಅಂತ ಹೆಂಗೆ ನಾವು ಇತ್ತು, ನಂಗೆ ಗೊತ್ತಿರಲಿಲ್ಲ ಇವ್ರು ಮಾಡ್ತಾರೆ ಅಂತ. ಓ ಅಂತ ಅನ್ನಿಸ್ತು. ಆಮೇಲೆ ಅವರು ಸಂಜೆ ನನ್ನ ಹತ್ರ ಕೂತ್ಕೊಂಡು ಕ್ಯಾರೆಕ್ಟರ್ ಹೇಳಿದ್ರು. ಬಹುಶಃ ನನ್ನ ಪ್ಲೇಸಲ್ಲಿ ಒಂದು ಗಂಡು ಮಗು ಇದ್ದರೂ ಅವನಿಗೆ ಗಂಟ್ಲು ಕಟ್ತಿತ್ತು ಅನಿಸುತ್ತೆ ಆ ಪಾತ್ರದ ಕೇಳಿದರೆ. ನಂಗೆ ಗಂಟ್ಲೆಲ್ಲ ಕಟ್ಟು ಬಹುಶಃ ಹಿಂಗೆ ಸಿಕ್ಕಾಪಟ್ಟೆ ಹಿಂಗಿಂಗಾಗಿತ್ತು ನನಗೆ. ಬಟ್ ನಂಗೆ ಅವರು ಹೇಳ್ತಿರ್ಬೇಕಾದ್ರೆ ನನಗೆ ಅವರು ಭಾನು ಹಾಗೆ ಅಂದರೆ ಆ ಪಾತ್ರವಾಗಿ ಹೇಳ್ತಿದ್ದಾರೇನೋ ಅನ್ನುವಷ್ಟು
ಅದು ಒಂದು ರೂಮಲ್ಲಿ ಕೂತಿದ್ದೀವಿ, ಆ ಮೂಡೇ ಹಂಗಿತ್ತು. ಅವ್ರು ಹೇಳ್ತಾ ಇದ್ರೆ ಡೈರೆಕ್ಟ್ರು ಹೇಳ್ತಿದ್ರೆ ನಾನು ಹಿಂಗೆ ಕೂತ್ಕೊಂಡು ಕೇಳ್ತಿದ್ರೆ ನಂಗೆ ಆ ಮೂಡೇ ಹಂಗೆ ಕ್ರಿಯೇಟ್ ಆಗಿತ್ತು. ಸೊ ಅಲ್ಲಿಗೆ ಅದು ಇನ್ನು ಎಲ್ಲ ಅಲ್ಲೇ ಮುಗ್ದೋಗಿತ್ತು. ನಾನು ಈ ಕ್ಯಾರೆಕ್ಟರ್ ಹೆಂಗೆ ಬೇಕು ಏನು ಅನ್ನೋದೆಲ್ಲವೂ ಅಲ್ಲೇ ಇತ್ತು. ಅಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಸೊ JP ತುಮಿನಾಡ್ ಅವರು ಆ್ಯಕ್ಚುಲಿ ತುಳು ರಂಗಭೂಮಿಯಲ್ಲಿ ಸಾಕಷ್ಟು ಕೃಷಿ ಮಾಡಿದ್ದಾರೆ. ಬಟ್ ಇದು ಕನ್ನಡದಲ್ಲಿ ಅವರು ಫಸ್ಟ್ ನಿರ್ದೇಶನ ಮಾಡ್ತಿರುವಂತಹ ಚಿತ್ರ. ಸೊ ನಿಮಗೊಂದು ಐಡಿಯಾ ಬಂದಿರುತ್ತೆ ಆ್ಯಕ್ಚುಲಿ, ಅಂದರೆ ಅವರು ಎಕ್ಸ್ಪ್ಲೈನ್ ಮಾಡುವಾಗ ಈ ಸಿನಿಮಾ ಯಾವ ಥರ ಹೋಗ್ಬೋದು. ಜೊತೆಗೆ ರಾಜ್ ಶೆಟ್ಟಿ ಅವ್ರದ್ದು ಬ್ಯಾಕಪ್ ಇದೆ ಈ ಸಿನಿಮಾಗೆ. ನಿಮ್ಮ ಪಾತ್ರ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಪಾರ್ಟ್ ಫ್ರಮ್ ನಿಮ್ಮ ಪಾತ್ರದ ಬಗ್ಗೆ ಹೊರತುಪಡಿಸಿ ಇಡೀ ಸಿನಿಮಾದ ಕಥೆ ಕೂಡ ಹೇಳಿದ್ರೆ ನಿಮಗೆ ಹೇಗೆ ಅಂತ? ಇಲ್ಲ, ನಾನು ನನ್ನ ಪಾತ್ರದ ಬಗ್ಗೆ ಅಷ್ಟೇ ಹೇಳಿದ್ದು. ಮತ್ತು ಅವ್ರ ಸ್ಕ್ರಿಪ್ಟು ನಾನು ಕೇಳಿದೆ, ಸರ್ ಸ್ಕ್ರಿಪ್ಟು ಓದ್ತೀನಿ ನಾನು, ನೆಕ್ಸ್ಟ್ ಡೇ ನಾನು ಅಲ್ಲೇ ಇರ್ತಿದ್ನಲ್ಲ, ಸ್ಕ್ರಿಪ್ಟ್ ಓದ್ತೀನಿ ಪೂರ್ತಿ. ಇಲ್ಲ ಬೇಡ ಮೇಡಮ್, ಅಂದರೆ ನಿಮಗೆ ಅವಶ್ಯಕತೆನೇ ಇಲ್ಲ, ಈ ಪಾತ್ರ ಸಿನಿಮಾಗೆ ಹೊಂದೋದೇ ಇಲ್ಲ, ಬೇಡ ಅಂತ ಅಂದರು. ಇನ್ನೂ ಮಜಾ ಅಂತ ಅಂದರೆ ನನ್ನ ಪೋರ್ಷನ್ ಸ್ಕ್ರಿಪ್ಟು ನನಗೆ ಕೊಟ್ಟಿಲ್ಲ ಅವರು. ಇದು ನಾನು ಭಾಳ ಉತ್ಸಾಹದಿಂದ ಕ್ಯಾರೆಕ್ಟರ್ ಚೆನ್ನಾಗಿದೆ ಕ್ಯಾರೆಕ್ಟ್ರು ಅಂದ್ಬಿಟ್ಟು, ಸರ್ ಹಂಗೆ ರೆಡಿ ಆಗ್ತೀನಿ ಹಿಂಗೆ ರೆಡಿ ಆಗ್ತೀನಿ ಅಂತೆಲ್ಲ ಫುಲ್ ಕೇಳ್ತಿದ್ದೆ. ಅವ್ರು ಫುಲ್ ಕೂಲಾಗಿ, ಇಲ್ಲ ಮೇಡಮ್ ಏನು ಬೇಡ ಇದಕ್ಕೆ. ನಾನು ಆಮೇಲೆ ರೋಹಿತ್ ನಾನು ಬಂದು ಬೇಕಾದ್ರೆ ಇಲ್ಲೇ ಯಾವ್ದಾದ್ರು ಕ್ಯಾರೆಕ್ಟರೈಸೇಷನ್ ಇದ್ದರೆ ಒಂಚೂರು ಟ್ರೈ ಮಾಡ್ತೀನಿ, ಯಾರಾದರೂ ನೋಡ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ ಒಂದಷ್ಟು ದಿನ. ಸಂಧ್ಯಾಕ ಇಲ್ಲ ಇದು ಬೇರೆ ಥರನೇ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಅಂತ. ನನಗೆ ಹೌದಾ ಇದೇನಿದು ಒಂದು ನನ್ನ ಪೋರ್ಷನ್ ಸ್ಕ್ರಿಪ್ಟು ಕೂಡ ಕೊಟ್ಟಿರಲಿಲ್ಲ. ಅಲ್ಲಿ ರವಿ ಪಾತ್ರ ಮಾಡಿದಾರಲ್ಲ ಶನಿಲ್ ಗೌತಮ್, ಅವರು ಕೂತ್ಕೊಂಡು ನೆಕ್ಸ್ಟ್ ಡೇ ನನಗೆ ಡೈಲಾಗ್ ವರ್ಷನ್, ಅಂದರೆ ನಾನು ಈ ಭಾಗದೊಳಗಿರೋದ್ರಿಂದ ಅದೊಂದು ಭಯ ಇತ್ತು. ಅಂದರೆ ಆ ಟೋನೆಲ್ಲ ಹೆಂಗೆ ಹಿಡಿಯೋಕ್ಕೆ ಸಾಧ್ಯ, ಅದು ಅಯ್ಯೋಯ್ಯಪ್ಪ ಅಂತ. ಆಮೇಲೆ ಬೈ ಮಿಸ್ ಒನ್ ಟೋನ್ ಹಂಗೆ ಹೋದ್ರು ಅದೆಷ್ಟು ಕೆಟ್ಟದಾಗಿ ಅನಿಸ್ಬಿಡುತ್ತೆ, ಅದೊಂದು ಭಯ ಇತ್ತು ನನಗೆ. ಬಟ್ ನಂಗೆ ಸಿಂಗ್ ಸೌಂಡ್ ಅಂತ ಅಂದ್ಕೊಂಡಿದ್ದೆ, ಸಾಮಾನ್ಯ ಲೈಟರ್ ಬುದ್ಧ ಪ್ರೊಡಕ್ಷನ್ಸ್ ಎಲ್ಲ ಸಿಂಗ್ ಸೌಂಡ್ ಇರುತ್ತಲ್ಲ, ಅದೊಂದು ಭಯ ಇತ್ತು. ಆಮೇಲೆ ಡಬ್ಬಿಂಗ್ ಆಗಲಿ ಸಿಂಗ್ ಸೌಂಡ್ ಆಗಲಿ ಅದು ಭಯ ಇದ್ದೇ ಇರುತ್ತೆ. ಸೊ ಇಷ್ಟೆಲ್ಲ ತಲೆಯಲ್ಲಿ ಓಡ್ತಿತ್ತು. ಆಮೇಲೆ ಶನಿಲ್ ಗುರು ಅವರು ಅದನ್ನೆಲ್ಲ ಕೂತ್ಕೊಂಡು ಹೇಳಿದ್ರು, ಓಕೆ ಇಷ್ಟಾದರೆ ಸಾಕು ಮೇಡಮ್. ಅವರು ಅಷ್ಟೇ ತಲೆ ಕೆಡ್ಸ್ಕೊಂಬಿಡಿ, ಇಷ್ಟಾದರೆ ಸಾಕು, ಇಷ್ಟು ಬಂದರೆ ಸಾಕು, ಮಿಕ್ಕಿದೆಲ್ಲ ನೋಡ್ಕೊಳ್ಳೋಣ ಅಂತ ಎಲ್ಲರೂ ರಿಲ್ಯಾಕ್ಸ್ ಆಗಿದ್ರು. ನನಗೆ ಜೀವ ಹೋಗ್ತಿತ್ತು, ಇದೇನು ಅಂತ. ಹಿಂಗೆ ಹೋಗಿದೆ ಅಷ್ಟೇ. ಇನ್ನು ಆ್ಯಕ್ಚುಲಿ ನಾನು ಆಗಲೇ ಹೇಳಿದೆ, ಇಡೀ ಸಿನಿಮಾದಲ್ಲಿ ಫುಲ್ ಕಾಮಿಡಿ ಎಲಿಮೆಂಟ್ಸ್ ಸಾಕಷ್ಟು ಬರ್ತಾ ಹೋಗುತ್ತೆ. ಬಟ್ ಈಗ ನಿಮ್ಮ ಪಾತ್ರನೇ ಬೇರೆ, ಅಂದರೆ ಕಂಪ್ಲೀಟ್ಲಿ ಒಂದು ಸೀರಿಯಸ್ ಪ್ಲಸ್ ಒಂಥರ ಸೆನ್ಸಿಟಿವ್ ವಿಷಯವನ್ನು ನೀವು ಪೋರ್ಟ್ರೇ ಮಾಡುವಂತಹ ಒಂದು ಪಾತ್ರ. ಬಟ್ ಕೆಲವೊಂದೊಂದು ಸೀನ್ಸ್ ಇವಾಗ ಜ್ಞಾಪಿಸ್ಕೊಳ್ಳೋದಾದರೆ, ಈಗ ರಾಜ್ ಬಿ ಶೆಟ್ಟಿ ಅವರು ಬಂದು ನಿಮ್ಮ ಹತ್ರ ಬೇಡ್ಕೋತಾರಲ್ಲ, ಅಮ್ಮ ದಯವಿಟ್ಟಮ್ಮ ನನಗೆ ದಯವಿಟ್ಟು ಅಂದರೆ ಅದು ಸುಲೋಚನನ್ನು ಕರ್ಕೊಂಡು ಹೋಗಮ್ಮ ಪ್ಲೀಸ್, ಅದು ಏನು ಬೇಕು ಅಂತ ಕೇಳಮ್ಮ ಅಂತೆಲ್ಲ. ಅಂದರೆ ನಿಮಗೆ ಅದು ಆನ್ ಸ್ಪಾಟ್ ಮೇಕಿಂಗಲ್ಲಿ, ಬಿಕಾಸ್ ನಮಗೀಗ ತುಂಬ ಫನ್ನಿ, ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನಿಮಗೂ ಅದು ಫನ್ನಿ ಅಂತ ಅನಿಸಿರುತ್ತೆ. ಬಟ್ ಎಲ್ಲೂ ನೀವು ಅದನ್ನು ತೋರಿಸ್ಕೊಂಡಿಲ್ಲ ಆ್ಯಕ್ಚುಲಿ. ಅಂದರೆ ಸ್ಕ್ರೀನ್ ಮೇಲೆ ಅಂದರೆ ನಿಮ್ಮದು ಮೀಟರ್ ಆಫ್ ಆ್ಯಕ್ಟಿಂಗೇ ಬೇರೆ ಥರ ಆ್ಯಕ್ಚುಲಿ. ಅವರೆಲ್ಲ ಫುಲ್ ಒಂದು ಹಾಸ್ಯಭರಿತವಾಗಿ ನಡೀತಿರುತ್ತೆ ಸನ್ನಿವೇಶ, ಮತ್ತು ಆ್ಯಕ್ಟರ್ಸ್ ಕೂಡ ಹಾಗೆ ಬಿಹೇವ್ ಮಾಡ್ತಿರ್ತಾರೆ. ಬಟ್ ನಿಮಗೆ ಕಂಪ್ಲೀಟಾಗಿ ಸಟಲಾಗಿ ಆ್ಯಕ್ಟ್ ಮಾಡಬೇಕಾಗಿರುತ್ತೆ ಎಷ್ಟೊಂದು ಪಾಯಿಂಟ್ಸಲ್ಲಿ ಆ್ಯಕ್ಚುಲಿ. ಆ ಥರದ್ದು ನಾವು ನೋಡಿದ್ದೀವಿ. ಎಸ್ಪೆಷಲಿ ಆ ರಾಜ್ ಬಿ ಶೆಟ್ಟಿ ಅವ್ರು ನಿಮಗೆ ಬೇಡ್ಕೊಳ್ಳೋ ಪಾಯಿಂಟಲ್ಲಿ ಅಂದರೆ ಹೆಂಗಿತ್ತು ಮೇಕಿಂಗ್ ಆ ಟೈಮಲ್ಲೆಲ್ಲ ಆನ್ ಸ್ಪಾಟ್ ಅಂತ? ನನಗೆ ಆ ಕೈ ನಿಮಿಗಲ್ಲ ಅದು ಇದು ಅಂತ ಹೇಳ್ತಾರಲ್ಲ, ನಾನು ಕನ್ಫ್ಯೂಸ್ ಆದೆ. ಬಹುಶಃ ಇವರು ಸಂದಿಂಗ್ ಹೇಳ್ತಿದ್ದಾರೆ ಅಂತ ಅಂತ ನೋಡ್ತಿದ್ದೀನಿ. ಅದು ಆ್ಯಕ್ಚುಲಿ ಕ್ಯಾರೆಕ್ಟ್ರಲ್ಲಿ ಹೇಳ್ತಿರೋದು, ಅಲ್ಲೇನೋ ನನ್ನ ಡೈಲಾಗೂ ಇಲ್ವಲ್ಲ. ಸೊ ಅಲ್ಲೇನೋ ಕನ್ಫ್ಯೂಸೇ ಆದೆ ನಾನು, ಸಂದಿಂಗ್ ಹೇಳ್ತಿರೋದು ಕ್ಯಾರೆಕ್ಟ್ರಿಗೆ ಹೇಳ್ತಿರೋದು ಅಂತ. ಸೊ ಈ ಥರದ್ದೆಲ್ಲ ಇತ್ತು. ಬಟ್ ಏನು ಅಂದರೆ ನನಗೆ ಸೀನಿಯರ್ಸ್ ನಾಟಕದಲ್ಲೂ ಅಷ್ಟೇ, ಅಥವಾ ಸೀನಿಯರ್ಸ್ ಜೊತೆ ಅಥವಾ ಇನ್ಯಾರೋ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಮಗೆ ಕಲಿಯೋಕ್ಕೆ ಸಿಗೋದೇ ಅಲ್ಲಿ. ಸೊ ಅವ್ರು ಹೆಂಗೆ ಮಾಡ್ತಾರೆ ಅದೆಲ್ಲ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡ್ತಿರುತ್ತವೆಲ್ಲ. ಅಂದರೆ ಟರ್ಬೋ ನೋಡಿದ್ದೆ ನಾನು ಆಗಷ್ಟೇ, ಅಲ್ಲಿ ಸರ್ನ ಆ ಪಾತ್ರದಲ್ಲಿ ನೋಡಿ ಅದಾದಮೇಲೆ ಇವ್ರು ಹಿಂಗೆ ಅದು ಸಿಕ್ಕಾಪಟ್ಟೆ ಸಣ್ಣದು ಬಹುಶಃ ಇನ್ನು ಯಾವ ಯೂನಿವರ್ಸಿಟಿಲೂ ಸಿಗೋಲ್ಲ ನಮಗೆ. ಏನೋ ಆ್ಯಕ್ಟ್ ಮಾಡೋಕ್ಕೆ ಹೋದಾಗಲೇ ಇನ್ಯಾರೋ ನೋಡ್ತಿದ್ದ ಕೂತ್ಕೊಂಡು ಕಲ್ತಾಗಲೇ ಕಲಿಯೋಕ್ಕೆ ಸಾಧ್ಯ ಇರೋದು. ಅದೇ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ರಾಜ್ ಬಿ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದು ಕೂಡ ರಿವೀಲ್ ಮಾಡಿರಲಿಲ್ಲ ಬಿಫೋರ್ ರಿಲೀಸ್. ಅಂದರೆ ಅದೇನು ಕಾನ್ಷಿಯಸ್ ಡಿಸಿಷನ್ ಆಗಿತ್ತಾ ತಂಡದ್ದು ಅಥವಾ ಹೇಗೆ ಅಂತ? ನನಗದೆಲ್ಲ ಗೊತ್ತಿಲ್ಲ. ಇಲ್ಲ ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾನೇ ಇಲ್ಲ ನನಗೆ. ರಾಜ್ ಸರ್ ಮಾಡ್ತಾರೆ ಅಂತ ನನಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಹೋದ್ಮೇಲೆ ಮತ್ತು ಆ್ಯಕ್ಚುಲಿ ರಾಜ್ ಸರ್ ಇದ್ದರೆ ಒಂಥರ ಕಂಫರ್ಟಬಲ್, ಅವ್ರ ಹತ್ರ ಅಟ್ಲೀಸ್ಟ್ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಮತ್ತು ಅವ್ರು ಸಿಕ್ಕಾಬಟ್ಟೆ ಆರಾಮಿರ್ತಾರೆ. ಅಂದರೆ ಬಹುಶಃ ನಾನು ಸ್ವಾತಿ ಮುತ್ತಿನ ಮಳೆ ಹನಿಗೆ ಒಂದು ಆಡಿಷನಿಗೆ ಹೋದಾಗಲೇ ನಮಗೆ ಅಂದಿರುತ್ತಲ್ಲ, ರಾಜ್ ಸರ್ ನಾವು ಇಂಟರ್ವ್ಯೂ ನೋಡ್ತಿರ್ತೀವಲ್ಲ, ಈ ರಾಜ್ ಬಿ ಶೆಟ್ಟಿ ಸರ್ ರಾಜ್ ಬಿ ಶೆಟ್ಟಿ ಹಂಗಿರೋದೇ ಇಲ್ಲ ಅವರು. ಅದೇ
ಇನ್ನು ಈಗ ಪಾತ್ರ ಪೋಷಣೆ ವಿಚಾರಕ್ಕೆ ಬರೋದಾದರೆ ಪ್ರತಿ ಪಾತ್ರನೂ ಜನ ಅಂದರೆ ಇಷ್ಟಪಟ್ಟಿದ್ದಾರೆ. ಅಂದರೆ ಅವ್ರ ಹೆಸರುಗಳು ಜ್ಞಾಪಕ ಇದೆ, ಸತೀಶಣ್ಣ, ಚಂದ್ರಣ್ಣ, ಭಾನು, ರವಿಯಣ್ಣ, ಆ ಥರ. ಅಂದರೆ ಈವನ್ ಅಶೋಕಣ್ಣ, ನಮ್ಮ ಜೆ ಪಿ ತುಮಿನಾಡ್ ಅವ್ರ ಪಾತ್ರ, ನಿಮ್ಮ ಹೆಸರನ್ನು ಕೂಗ್ತಾ ಇರ್ತಾರೆ ಆ್ಯಕ್ಚುಲಿ. ರವಿಯಣ್ಣ, ಭಾನು, ಅಂದರೆ ಸುಮಾರು ಮೀಮ್ಸ್ ಎಲ್ಲ ಬರ್ತಿರುತ್ತೆ, ನೋಡಿದ್ದೀರಾ. ಆ್ಯಕ್ಚುಲಿ ರವಿಯಣ್ಣ ಅವ್ರದ್ದು ಜಾಸ್ತಿ ರೇಜ್ ಇವಾಗ, ಒಂಥರ ಕ್ರೇಜ್ ಕ್ರಿಯೇಟ್ ಆಗಿದೆ. ಸೊ ಹೀಗೆಲ್ಲ ಸೃಷ್ಟಿ ಆಗುತ್ತೆ ಈ ಸಿನಿಮಾ ಆದಮೇಲೆ. ನಿಮ್ಮ ಪಾತ್ರನೂ ಇಷ್ಟೆಲ್ಲ ಗುರುತಿಸ್ತಾರೆ ಜನ ಅನ್ನೋ ಥರ ಎಲ್ಲ ನಿಮಗೆ ನಂಬಿಕೆ ಇತ್ತಾ ಹೇಗೆ ಅಂತ? ನಂಗೆ ಅದೆಲ್ಲ ಏನೂ ಗೊತ್ತಿರಲ್ಲ. ನಾನು ಡೈರೆಕ್ಟ್ರ್ ಏನು ಹೇಳ್ತಾರೆ ಅದನ್ನು ಆ್ಯಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಮಿಕ್ಕಿದ್ದು ನನಗೇನೋ ಅಷ್ಟು ಐಡಿಯಾ ಇರೋದೇ ಇಲ್ಲ. ಸೊ ಇನ್ನು ಈಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರುವಾಗ ಕೆಲವೊಂದಷ್ಟು ಸೀರಿಯಸ್ ಸಿಚುವೇಶನ್ಸ್ ಬರುತ್ತೆ. ಈಗ ಎಸ್ಪೆಷಲಿ ಈಗ ಅಶೋಕಣ್ಣ ಸುಲೋಚನಾಗಿ ಬದಲಾಗಿ ಬಂದಾಗ ಒಂದಷ್ಟು ಇಂಟೆನ್ಸ್ ಸೀನ್ಸ್ ಇದೆ. ಸೊ ಅದು ಆನ್ ಸ್ಪಾಟ್ ಮೇಕಿಂಗ್ ಯಾವ ರೀತಿ ಇತ್ತು, ಸ್ವಲ್ಪ ಅದನ್ನು ಅನುಭವ ಹಂಚ್ಕೊಳ್ಳೋದಾದರೆ ಹೇಗಿತ್ತು? ಅವ್ರು ಬಂದು ಒದಿತಾರೆ ಆ್ಯಕ್ಚುಲಿ ಚಿಕ್ಕಪ್ಪನ ಪಾತ್ರಕ್ಕೆ, ಆಮೇಲೆ ನೀವು ಅವ್ರಿಗೆ ಹೊಡಿತೀರಾ, ಆ ಥರದ್ದೆಲ್ಲ ಸಾಕಷ್ಟು ವಿಷಯ ನಡೆಯುತ್ತಲ್ಲಿ. ತುಂಬ ಸೀರಿಯಸ್ ಸಿಚುವೇಶನ್, ಜೊತೆಗೆ ಅದು ಕ್ಲೈಮ್ಯಾಕ್ಸ್ ಆ ಫೈಟ್ ತನಕನೂ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಅದೆಲ್ಲ ಹೆಂಗಿತ್ತು ಅಂತ? ಚೆನ್ನಾಗಿದೆ, ಆ ಸೀಕ್ವೆನ್ಸ್ಗಳೇ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಹಿಂಗೆ ಹೇಳೋಕ್ಕೆ ಕೆಲವೊಂದೆಲ್ಲ ಹೇಳೋಕ್ಕೆ ಗೊತ್ತಾಗಲ್ಲ. ಅಂದರೆ ಅದೇನೋ ಅಂತಾರಲ್ಲ, ಅವತ್ತಿನ ಡೆಸ್ಟಿನಿ ಅದು. ಕೆಲವೊಂದೆಲ್ಲ ಮ್ಯಾಜಿಕ್ ಆಗಿಬಿಡುತ್ತೆ ಕೆಲವೊಂದು ಸೀನ್ಗಳದು. ಮತ್ತು ಅವರೆಲ್ಲ ಇಡೀ ತಂಡ ಇದೆಯಲ್ಲ ತುಂಬ ಪ್ರಿಪೇರ್ ಆಗಿರ್ತಾರೆ. ಹಂಗನ್ಬಿಟ್ಟು ಅವ್ರೇನು ತುಂಬ ಸ್ಟ್ರಿಕ್ಟಾಗಿ ಆ ಥರ ಏನೂ ಇರೋದೇ ಇಲ್ಲ ಟೀಮಲ್ಲಿ. ತುಂಬ ಪ್ರೊಫೆಷ್ನಲ್ಲಾಗಿ ತುಂಬ ಆರಾಮಾಗಿ ಶೂಟಿಂಗ್ ಹೋಗ್ತಾ ಇರುತ್ತೆ. ಮತ್ತು ಆರ್ಟಿಸ್ಟ್ಗಳಿಗೆ ತುಂಬ ಕಂಫರ್ಟಬಲ್ ಇರುತ್ತೆ. ಸೊ ನಿಮ್ಗೆ ಯಾವುದೇ ಕೆಲಸ ಮಾಡೋರಿಗೆ ಆ ಥರ ಒಂದು ಕಂಫರ್ಟ್ ಝೋನ್ ಇದ್ದಾಗ ನೀವು ರಿಲ್ಯಾಕ್ಸ್ ಆಗಿಬಿಟ್ಟಿರ್ತೀರಲ್ಲ. ರಿಲ್ಯಾಕ್ಸ್ ಆಗಿದ್ದಾಗ ಇನ್ನೂ ಆರಾಮಾಗಿ ಅಲ್ಲಿ ಹೊಂದ್ಕೊಂಡ್ಬಿಡ್ತೀವಿ ನಾವು. ಬಹುಶಃ ನಾನು ಆ್ಯಕ್ಟಿಂಗ್ ವಿಷಯದಲ್ಲಿ ಏನೇ ಇದ್ರೂ ಕ್ರೆಡಿಟು ಆ 6 ಮಂತ್ಸನ್ನ ಕ್ರಿಯೇಟ್ ಮಾಡಿರೋ ಡೈರೆಕ್ಟ್ರಿಗೆ ಮತ್ತು ನನ್ನ ಕೋ ಆರ್ಟಿಸ್ಟ್ಗಳಿಗೆ ಮತ್ತು ಆ ಕ್ಷಣಕ್ಕೆ ನೀವು ಆಗುತ್ತಷ್ಟೆ, ಗೊತ್ತಿಲ್ಲ ನನಗೂ. ಅಂದರೆ ಬೇಸಿಕಲಿ ಏನಂದರೆ ಈಗ ಅಶೋಕಣ್ಣ, ಈಗ ನಾವು ಜನಗಳಿಗೆ ನೋಡೋವಂಥ ಪ್ರೇಕ್ಷಕರಿಗೆ ಒಬ್ಬ ಹುಡುಗ, ಬಟ್ ಅವರಲ್ಲಿ ನೀವು ಅಮ್ಮನನ್ನು ಕಾಣಬೇಕು. ನೀವು ಆ್ಯಕ್ಟ್ ಮಾಡೋದು ಹೌದು, ಅಫ್ಕೋರ್ಸ್ ನೀವು ಆ್ಯಕ್ಟಿಂಗಲ್ಲಿ ಚೆನ್ನಾಗಿ ಮಾಡ್ತೀರಿ, ಬಟ್ ಅದು ಕನ್ವಿನ್ಸ್ ಆಗಬೇಕಲ್ಲ ಆಡಿಯನ್ಸಿಗೆ. ಅಂದರೆ ಇವರು ಅಮ್ಮನ ನೋಡ್ತಾ ಇದ್ದಾರೆ, ಆ ಹುಡುಗನಲ್ಲಿ ಅಮ್ಮನನ್ನು ನೋಡ್ತಿದ್ದಾರೆ ಅನ್ನೋದು ಕನ್ವಿನ್ಸ್ ಆಗಬೇಕು. ಇಟ್ ವಾಸ್ ಸೋ ಕನ್ವಿನ್ಸಿಂಗ್. ಅಂದರೆ ಎಲ್ಲೂ ಕೂಡ ಅಂದರೆ ಆಲ್ಮೋಸ್ಟ್ ಈಗ ಅವ್ರಿಗಿಂತ ಸ್ವಲ್ಪ ದೊಡ್ಡವರು ಅನ್ನೋ ಥರ ಅಲ್ಲಿ ತೋರಿಸಿರೋದು. ಅಂದರೆ ಅಶೋಕನ ಪಾತ್ರಕ್ಕಿಂತ ಸ್ವಲ್ಪ ದೊಡ್ಡವರು, ಬಟ್ ಆದರೂ ಕೂಡ ಇವರು ಅಮ್ಮನ ನೋಡ್ತಿದ್ದಾರೆ ಅಶೋಕನ ಪಾತ್ರದಲ್ಲಿ. ಸೊ ಅಂದರೆ ನಿಮಗೆ ಅದೆಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ, ಬಿಕಾಸ್ ಡೈರೆಕ್ಟರ್ ಒಂದು ನರೇಷನ್ ಕೊಟ್ಟಿರ್ತಾರೆ, ಇದು ಹಿಂಗಿದೆ, ನಮ್ಮ ಸೀನ್ಸ್ ಹಿಂಗೆ ಬರುತ್ತೆ ಅಂತ. ಸೊ ಜನಗಳಿಗೆ ಎಲ್ಲೂ ಕೂಡ ಅದು ಅಪಭ್ರಂಶ ಅಂತ ಅನ್ನಿಸ್ತಾ ಇಲ್ಲ. ಇಟ್ ಈಸ್ ಲೈಕ್ ವೆರಿ ಅಮ್ಮ ಅಲ್ವಾ, ಇವರಿಗೆ ಅಮ್ಮ ಅವರು ಅನ್ನೋ ಥರ ಅನಿಸುತ್ತೆ ಜನಗಳಿಗೆ ನೋಡುವಾಗ. ಇವರು ಅಮ್ಮನ ಥರನೇ ನೋಡ್ತಿದ್ದಾರೆ ಅವ್ರನ್ನ ಅಂತ. ಸೊ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ. ನಾವು ಸಣ್ಣ ವಯಸ್ಸಲ್ಲಿ ಸ್ಕೂಲಿಗೆಲ್ಲ ಹೋದಾಗ ನಮಗೆ ಟೀಚರ್ ಹೇಳಿದ್ದು ಸಿಕ್ಕಾಪಟ್ಟೆ ಇದಾಗಿರುತ್ತೆ. ನಮ್ಮ ಟೀಚರ್ ಹೇಳಿದ್ದೆ ಸತ್ಯ ಅಂತ. ಸೊ ನಾನು ಡೈರೆಕ್ಟ್ರನ್ನ ತುಂಬ ನಂಬ್ತೀನಿ. ಡೈರೆಕ್ಟ್ರು ಏನು ಹೇಳಿದ್ರು ಅದನ್ನು ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ನಾನು ಒಂದು 6 ತಿಂಗಳು 4 ತಿಂಗಳು ಟ್ರಾವೆಲ್ ಮಾಡಿರ್ತೀನಿ ಆ ಪಾತ್ರದ ಜೊತೆ ಅಷ್ಟೇ. ಬಟ್ ಆ ಪಾತ್ರದ ಜೊತೆ ಅವ್ರು 6 ವರ್ಷ ಟ್ರಾವೆಲ್ ಮಾಡಿದ್ದಾರೆ. ನಂಗೆ ಅವ್ರ ಕತೆ ಹೇಳ್ಬೇಕಾದ್ರೆ ಗೊತ್ತಾಯಿತು ಆ ಪಾತ್ರ ಅವ್ರಿಗೆ ಎಷ್ಟು ಇಂಪಾರ್ಟೆಂಟು, ಮತ್ತು ಆ ಪಾತ್ರ ಹೆಂಗೆ ಬರಬೇಕು ಅಂತ ಅವರು ಅಂದರೆ ಅವರಿಗೆಲ್ಲ ವರ್ಕ್ಶಾಪ್ ತುಂಬ ಮಾಡಿದ್ದಾರೆ. ಬಟ್ ನಂಗೆ ವರ್ಕ್ಶಾಪ್ ಬೇರೆ ಥರ ಆಯಿತು. ಅಂದರೆ ಅವ್ರು ಡಿಸೈಡ್ ಮಾಡಿದ್ದಾರೆ ಆ ಆ್ಯಕ್ಟ್ರಿಗೆ ಯಾವ ಥರ ವರ್ಕ್ಶಾಪ್ ಆಗಬೇಕು ಅಂತ. ಸೊ ಆ ಥರ ಇನ್ಪುಟ್ಸ್ ಕೊಟ್ರಲ್ಲ. ಅಂದರೆ ಇಲ್ಲ ಬೇಡ ನೀವೇನು ಇದ್ರ ಪ್ರಿಪರೇಷನ್ ಬೇಡ ಅಂದಾಗ ಓಕೆ. ಅಂದರೆ ಭಾನು ಎಲ್ಲರೂ ಹೊಸದಾಗಿ ನೋಡ್ತಿದ್ದಾಳೆ, ಅವಳಿಗೆ ಸಿಕ್ತಿರೋದೆಲ್ಲ ಹೊಸತೆ. ಮತ್ತು ಅವಳಿಗೆ ಜೀವನದ ಬಗ್ಗೆ ಯಾವ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ, ಗುರಿ ಏನು ಮತ್ತೊಂದು ಇಲ್ಲ, ಸುಮ್ಮನೆ ಬದುಕ್ತಿದ್ದಾಳೆ ಅಷ್ಟೇ. ಸೊ ಹಂಗಿರೋ ಹುಡುಗಿಗೆ ನಾಳೆ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹಂಗೆ ಬಹುಶಃ ಸೀನ್ಗಳಿಗೆ ಪ್ರಿಪ್ರೇಷನ್ ಆಗೋ ಅವಶ್ಯಕತೆನೇ ಇರಲಿಲ್ಲ. ನಾನು ಅಲ್ಲೇನಾಗುತ್ತೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಯಿತು ಅವ್ರು ಹೇಳಿದ್ರಲ್ಲೇ. ನಾನು ಪ್ರಿಪೇರ್ ಆಗಬೇಕಾಗಿದ್ದು ಆ ಬ್ಯಾಕ್ ಸ್ಟೋರಿಗೆ. ಅಂದರೆ ಪ್ರತಿ ಒಂದು ಮಕ್ಕಳಿಗೂ ಅವ್ರವ್ರ ಟ್ರಾಮಾಗಳೇನೋ ಆಗಿರುತ್ತೆ, ಚಿಕ್ಕ ವಯಸ್ಸಿನ ಟ್ರಾಮಾಗಳು. ಇವತ್ತೇನಕ್ಕೆ ಈ ಮಗು ತುಂಬ ಸ್ಟ್ರಾಂಗ್, ತುಂಬ ಬ್ರೇವ್ ಇದ್ದಾನೆ, ಚೆನ್ನಾಗಿ ಮಾತಾಡ್ತಾನೆ ಅಂದರೆ ಅವ್ನ ಚೈಲ್ಡ್ಹುಡ್ ಗುಡ್ ಇತ್ತೇನೋ, ಅವನಿಗೆ ಸಿಕ್ಕಿದ್ದು ಹಾದಿ ಚೆನ್ನಾಗಿತ್ತೇನೋ. ಬಟ್ ಇನ್ನೊಂದು ಮಗು ಯಾಕೆ ತುಂಬ ನರ್ವಸ್ ಆಗುತ್ತೆ, ಎಲ್ಲದಕ್ಕೂ ಹೆದರುತ್ತೆ, ಅದು ಬೇರೆ ಎಕ್ಸ್ಪೀರಿಯನ್ಸ್ ತೊಗೊಂಡಿದೆ ಮಗು. ಸೊ ಹಂಗಾರೆ ತಾಯಿ ಅವಳು ಡೈಲಾಗಲ್ಲಿ ಹೇಳ್ತಾಳೆ, ಅಂದರೆ ನಮ್ಮ ಅಮ್ಮ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ, ಚಿಕ್ಕಪ್ಪಲ್ಲ ಯಾರೂ ಬರೋಕ್ಕಾಗ್ತಿರ್ಲಿಲ್ಲ ಅಂದರೆ. ಸೊ ಅವ್ರ ಅಮ್ಮ ತುಂಬ ಸ್ಟ್ರಾಂಗ್ ಇದ್ದಾಳೆ. ಸ್ಟ್ರಾಂಗ್ ಇರೋ ಅಮ್ಮನ ಮಗಳು ಯಾಕೆ ಹಿಂಗಾಗಿದ್ದಾಳೆ ಅನ್ನೋದು ಏನೇನೋ ಸುಮ್ಮನೆ. ಅಂದರೆ ನಾನೇನೋ ಒಂದಷ್ಟು ಬ್ಯಾಕ್ ಸ್ಟೋರಿನ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದು ಡೈರೆಕ್ಟ್ರ್ ಹೇಳಿದ್ರಿಂದ ಅದು ಬಹುಶಃ ಅಷ್ಟಾಗಬೇಕಿತ್ತು ನನಗೆ. ಅಂದರೆ ಭಾನು
ಹೆಂಗೆ ಅವಳ ಸ್ವಭಾವ ಹೆಂಗೆ, ಅವಳು ಮೊದಲಿಂದ ಹೆಂಗೆ ಅನ್ನೋದಷ್ಟೇ ಪ್ರಿಪ್ರೇಷನ್ ಬೇಕಿತ್ತು. ಮಿಕ್ಕಿದೆಲ್ಲ ಅಲ್ಲಿ ನನ್ನ ಸ್ಟಾರ್ಸ್ಗಳಿಗೆ ಸಿಗಬೇಕು ಕ್ರೆಡಿಟ್ ಆ ಕ್ಷಣಕ್ಕೆ. ಮತ್ತು ಆ ಸೀಕ್ವೆನ್ಸನ್ನು ಕ್ರಿಯೇಟ್ ಮಾಡೋದ್ರಲ್ಲ ಬ್ಯೂಟಿಫುಲ್, ಅದು ಎಲ್ಲರೂ ಹೇಳ್ತಾರೆ. ಅಂದರೆ ಅದು ಕಾಮಿಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಆಫ್ ಎಲ್ಲ ಒಂದು ಜೀವನ. ಈಗ ಪ್ರತಿ ಊರಲ್ಲೂ ಬೇರೆ ಬೇರೆ ಥರ ವರ್ಷನ್ ಜನರು ಇರ್ತಾರೆ. ಸೊ ನನಗೆ ಯಾರೋ ನಮ್ಮ ಬೀದಿ ನಮ್ಮ ಊರಿನ ಜನರೇ ಇದ್ದಂಗಿತ್ತು. ಒಂದು ಹಬ್ಬ ಅಲ್ಲಿ ತಿಥಿ ಮದುವೆ ಎಲ್ಲವೂ ಹಂಗೆ ಅಲ್ಲಿರುತ್ತೆ. ಒಂದು ಮದುವೆಲಿ ಒಂದು ಎಣ್ಣೆ ಸಂಭ್ರಮ, ಒಂದು ಊರಲ್ಲಿ ಕೆಲವೊಬ್ರು ಕ್ಯಾರೆಕ್ಟರ್ಗಳು ಮಜಾ ಇರ್ತವೆ, ಅದು ಲೈಫ್ ಅದು. ಅದರ ಮಧ್ಯೆ ಇದೊಂದು ಬ್ಯೂಟಿಫುಲ್ ಸ್ಟೋರಿನ ನೀವು ಅಂದರೆ ಕೆಲವೊಂದು ಸ್ಟೋರಿಗಳನ್ನ ತುಂಬ ಸೀರಿಯಸ್ಸಾಗಿ ಕನ್ವೆ ಮಾಡೋದು ಬೇರೆ ರೀತಿ, ಇವ್ರು ಈ ಆಯ್ಕೆನ ಮಾಡ್ಕೊಂಡಿದ್ದಾರೆ, ಅದು ತುಂಬ ಚೆನ್ನಾಗಿ ರೀಚ್ ಆಗಿದೆ. ಸೊ ಅದು ಬಹುಶಃ ಗ್ರೇಟ್. ಸೊ ಈಗ ನಾನು ಆಗಲೇ ಹೇಳಿದೆ, ಜನ ಎಲ್ಲ ಪಾತ್ರನೂ ಇಷ್ಟಪಡ್ತಿದ್ದಾರೆ. ನಿಮಗೆ ಪರ್ಸ್ನಲಿ ಸಿನಿಮಾ ನೋಡಿದ್ಮೇಲೆ ಯಾವುದು ಪಾತ್ರ ಜಾಸ್ತಿ ಇಷ್ಟ ಆಯಿತು? ನಮಗೆ ಅಮ್ಮ ಕೊಟ್ಟ ತಮ್ಮ ಅಶೋಕನೇ ಯಾವಾಗಲೂ ಇಷ್ಟ. ಅಲ್ಲ, ನಂಗೆ ಸುಮ್ಮನೆ ಹಂಗೆ ಹೇಳಿದ್ದು, ನಂಗೆ ಯಾವಾಗಲೂ ರೇಗಿಸ್ತಿದ್ದೆ ಅಮ್ಮ ಕೊಟ್ಟ ತಮ್ಮ ಅಂತ. ಬಹುಶಃ ಆ ಹುಡುಗಿಗೆ ಬೇಕಿತ್ತು ಭಾನುಗೆ ಆ ಥರದೊಂದು ಬಿಡುಗಡೆ. ನಂಗೆ ಪ್ರತಿ ಸಲ ಅನಿಸುತ್ತೆ ಅವಳು ಹೋಗಿ ಅಮ್ಮನ ಹತ್ರ ಮಾತಾಡ್ಕೊಂಡು ವಾಪಸ್ ಬರ್ಬೇಕಾರೆ ಅವಳ ಮುಖದಲ್ಲಿ ಎಂಥ ರಿಲ್ಯಾಕ್ಸ್ ಅಲ್ವಾ. ನಾನು ನನ್ನ ಕ್ಯಾರೆಕ್ಟರ್ ನೋಡ್ಬಿಟ್ಟೆ ಅಳ್ತಿದ್ದೆ, ನಾನು ಮಾಡಿದ್ದೀನಿ ಅಂತಲ್ಲ, ಆ ಪರಿಸ್ಥಿತಿಲಿ ಯಾವುದೇ ಹೆಣ್ಮಗು ಅಥವಾ ಅದು ಆ ಥರದ್ದು ಪರಿಸ್ಥಿತಿನ ಫೇಸ್ ಮಾಡೋದನ್ನು ಬಹುಶಃ ಯಾರೂ ನೋಡೋಕ್ಕಾಗಲ್ಲ. ನಮ್ಮ ಶತ್ರುಗಳಿದ್ದರೂ ಅದನ್ನು ಆ ಥರದ ಸ್ಥಿತಿಲಿ ಯಾರೂ ನೋಡೋಕ್ಕಾಗಲ್ಲ. ಅಶೋಕ. ಸೊ ಈಗ ನೀವು ಇದುವರೆಗೂ ಒಂದು ವಾರ ಆಯಿತು ಆಲ್ಮೋಸ್ಟ್. ಸೊ ಇದುವರೆಗೂ ರಿಸೀವ್ ಮಾಡಿರುವಂತಹ ಒಂದು ತುಂಬ ಒಳ್ಳೆ ಕಾಂಪ್ಲಿಮೆಂಟ್ ನಿಮ್ಮ ಪಾತ್ರಕ್ಕೆ ನೀವು ನೆನಪಲ್ಲಿರುತ್ತೆ ಯಾವಾಗಲೂ ಅನ್ನೋದಾದರೆ ಯಾವುದದು? ನನ್ನ ಪಾತ್ರದ ಹಂಗೇನಿಲ್ಲ, ನಮ್ದೇನ ರಾಜ್ಬಿ ಶೆಟ್ಟಿ ಸರ್ ಹೇಳಿರ್ತಾರೆ. ಸೊ ಯಾರಾದರೂ ಸಮ್ ಕಾಂಪ್ಲಿಮೆಂಟ್? ಸಾರಿ ನನಗೆ ಇನ್ನೊಂದ್ಸಲ ನಿಮ್ಮ ಪಾತ್ರಕ್ಕೆ ನೀವು ರಿಸೀವ್ ಮಾಡಿರುವಂತಹ ಒಂದು ಬಹುದೊಡ್ಡ ಕಾಂಪ್ಲಿಮೆಂಟ್, ಅಂದರೆ ದಟ್ ಯು ವಿಲ್ ರಿಮೆಂಬರ್ ಫಾರ್ ಎವರ್ ಅನ್ನೋ ಥರ ಅಂಥ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ತು ನನಗೆ ಈ ಪಾತ್ರಕ್ಕೆ ಅನ್ನೋದಾದರೆ, ಇಷ್ಟು ಒಂದು ವಾರದಲ್ಲಿ ಯಾರಾದರೂ ಕೊಟ್ಟಿರೋ ಕಾಂಪ್ಲಿಮೆಂಟ್? ನನಗೆ ಅದು ಸುಮಾರು ಜನ ಹೇಳಿದ್ದಾರೆ, ಅದು ಬೇರೆ. ನಂಗೆ ಡೈರೆಕ್ಟ್ರು ನನ್ನ ನಂಬಿ ಪಾತ್ರ ಅಂದರೆ ನಾನು ಮಾಡ್ಬೋದು ಅಂತ ರಾಜ್ ಸರ್ ಯೋಚನೆ ಮಾಡಿದ್ರಲ್ಲ, ಬಹುಶಃ ನನ್ನ ಹತ್ರ ಪಾತ್ರ ಮಾಡಿಸ್ತಾ ಇದ್ರೂ ಪರವಾಗಿರಲಿಲ್ಲ. ಅವರು ಅಟ್ಲೀಸ್ಟ್ ಯೋಚನೆನಾದರೂ ಬಂತಲ್ಲ, ಈ ಸಂಧ್ಯಾ ಅವ್ರ ಹತ್ರ ಮಾಡಿಸ್ಬೋದು ಅಂತ ಯೋಚನೆ ಮಾಡಿದ್ರಲ್ಲ, ಅಂತ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ನನ್ನಂಥ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಿರೋ ಹುಡುಗಿ ಹತ್ರ ಯೋಚನೆ ಮಾಡಿದ್ರಲ್ಲ, ಅಷ್ಟೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನಾನು ಕೊಡಬಹುದು ಅಂತ ಅಂದ್ಕೊಂಡ್ರಲ್ಲ, ಅವರಿಬ್ರಿಗೂ ಅದು ಸಮಾಧಾನ ಆಗಿದ್ದರೆ ಅದಕ್ಕಿಂತ ನನಗೆ ಇನ್ನೇನೂ ಬೇಕಾಗಿಲ್ಲ. ಅವರಿಬ್ಬರು ಹೇಳಿದ್ರು. ಸೊ ನಂಗೆ ಅಲ್ಲಿಗೆ ಅದೇ ಸಿಕ್ಕಾಬಿಟ್ಟೆ ದೊಡ್ಡದು ನನಗೆ. ಇನ್ನು ನಮ್ಮ ರವಿ ಅಣ್ಣ ಅವ್ರ ಜೊತೆಗೆ ಒಂದು ಸಾಕಷ್ಟು ಪಿಕ್ ಆ್ಯಂಡ್ ಡ್ರಾಪ್ ಜರ್ನಿ ಆಗುತ್ತಲ್ಲಿ ಸುಮಾರು ಸಿನಿಮಾದಲ್ಲಿ ಆ್ಯಕ್ಚುಲಿ. ಮತ್ತು ಜೊತೆಗೆ ನಂಗೆ ಇನ್ನೂ ಪೋಸ್ಟ್ ಕ್ರೆಡಿಟ್ ಸೀನು, ಅಂದರೆ ದೇವಸ್ಥಾನದಲ್ಲಿ ಅಲ್ಲಿ ತೋರಿಸ್ತಾರೆ ಲಾಸ್ಟಿಗೆ, ನೀವಿಬ್ರು ದೇವಸ್ಥಾನಕ್ಕೆ ಹೋಗಿರ್ತೀರ, ಅಂದರೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಈವನ್ ಈಗ ನಿಮಗೆ ಅವ್ರಿಗೆ ಕಂಡ್ರೆ ಇಷ್ಟ ಇದೆ, ಭಾನುಗೆ ರವಿ ಅಣ್ಣನ ಕಂಡ್ರೆ ಇಷ್ಟ ಇದೆ, ರವಿ ಅಣ್ಣಂಗೂ ಫೀಲಿಂಗ್ಸ್ ಇರಬಹುದಾ ಅನ್ನೋದನ್ನು ಎಲ್ಲೂ ಅದನ್ನು ಓವರ್ ರೇಟ್ ಮಾಡ್ದೇನೆ, ಓವರಾಗಿ ರಿಯಾಕ್ಟ್ ಮಾಡ್ದೇನೆ ಬಹಳ ಸಟಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇಬ್ಬರು ಕೂಡ ಆ್ಯಕ್ಚುಲಿ, ರವಿ ಅಣ್ಣ ಮತ್ತು ನೀವು. ಅಂದರೆ ಹೆಂಗೆ ಸಾಧ್ಯ ಆಯ್ತು ಅದೆಲ್ಲ ಅಂತ ಆನ್ ಸ್ಕ್ರೀನ್, ಅಂದರೆ ಅಷ್ಟು ಸಟಲಾಗಿರೋದು. ಬಿಕಾಸ್ ಅಲ್ಲೊಂದು ನೋಡಿ ಅದೊಂದು ಚೇಂಜ್ ಓವರ್ ಇದೆ. ಒಂದು ಎರಡನೇ ಸಲ ಏನೋ ಬಿಡೋಕ್ಕೆ ಬಂದಾಗ ಫಸ್ಟ್ ಟೈಮ್ ಅನಿಸುತ್ತೆ, ಅವಾಗ ಅವ್ರು ನೀವು ಕೇಳ್ತೀರ, ಭಾನು ಕ್ಯಾರೆಕ್ಟರ್ ಕೇಳುತ್ತೆ, ನೀವೆಲ್ಲ ಫಸ್ಟ್ ಅವಾಗ ಬಂದವ್ರು ನೋಡಲಿಕ್ಕೆ ಅಂತ. ಸೊ ಅಷ್ಟೇ ಅಲ್ಲಿ ರಿಯಾಕ್ಟ್ ಮಾಡಿ ನನಗೂ ಅದೇ ಮೊದಲು ಅಂತ ಹೇಳಿ ಅದು ಹೋದಾಗ ಅದು ಶಿಳ್ಳೆ ಚಪ್ಪಾಳೆ ಸಿಕ್ಕಾಪಟ್ಟೆ ಸಿಗ್ತಾಯಿದೆ ಆ ಒಂದು ಸೀನ್ಗೆ. ಹೆಂಗಿತ್ತು ರವಿ ಅಣ್ಣ ಅವ್ರ ಜೊತೆಗೆ ಪರ್ಫಾರ್ಮ್ ಮಾಡಿದ ಅನುಭವ ಎಲ್ಲ ಹೇಳೋದಾದರೆ? ನಿಮಗೆ ಯಾವುದೇ ಒಂದು ಸಿನಿಮಾದಲ್ಲಿ ಅಥವಾ ನಾಟಕದಲ್ಲಿ ಒಂದು ಪಾತ್ರ ತುಂಬ ಚೆನ್ನಾಗಿ ಕನ್ವೆ ಆಗ್ತಿದೆ ಅಂದರೆ ಅದು ರೈಟಿಂಗ್ಗೆ ಸಲ್ಲುತ್ತೆ, ಅದರ ಸಕ್ಸಸ್ ಅಥವಾ ಏನೇ ಆದರೂ. ನಿಮಗೆ ಆ ಪಾತ್ರದ ಏನೇ ಇದ್ದರೂ ಆ ರೈಟಿಂಗಲ್ಲೇ ಇತ್ತು, ನಾವು ಅದನ್ನು ಕೇಳಿಸ್ಕೊಂಡು ಅದನ್ನು ಬಿಹೇವ್ ಮಾಡಿದರೆ ಸಾಕಿತ್ತು. ನಾನು ಯಾವಾಗಲೂ ಅನ್ಕೊತಿರ್ತೀನಿ, ಅಂದರೆ ನಾವು ಸಣ್ಣ ವಯಸ್ಸಲ್ಲೆಲ್ಲ ಮಾತಾಡಬೇಕಿದ್ರೆ ನೀನು ಅವಳ ಪ್ಲೇಸಲ್ಲಿ ನಿಂತು ಯೋಚನೆ ಮಾಡಬೇಕಿತ್ತು, ನಿಂಗೆ ಅರ್ಥ ಆಗ್ತಿತ್ತು ಅವಳ ಕಷ್ಟ ಏನು ಅಂತ ಕಾಲೇಜ್ ಟೈಮಲ್ಲೆಲ್ಲ ಸ್ವಲ್ಪ ಹುಡುಗಿರು ಮಾತಾಡೋದು. ಸೊ ನಾನು ಪ್ರತಿ ಪಾತ್ರ ಮಾಡಬೇಕಾದ್ರೂ ನಾನೇ ಸಂಧ್ಯಾನೇ ಮಾಡೋದು. ಈ ಫೋಟೋ ಸಿನಿಮಾದಲ್ಲೂ ನಾನೇ, ಮತ್ತೊಂದು ಸಿನಿಮಾದಲ್ಲೂ ನಾನೇ. ನಾನು ಬೇರೆ ಏನು ಮಾಡೋಕ್ಕೆ ಸಾಧ್ಯ ಅಂದರೆ ನಾನು ಭಾನು ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕಷ್ಟೆ. ಸೊ ಭಾನು ಅಂತ ಹೆಣ್ಮಗಳಿಗೆ ಮದುವೆ ವಯಸ್ಸು ಮೀರಿದೆ, ಈಗೆಲ್ಲೋ ಒಬ್ಬರ ಮೇಲೆ ಒಂದು ಭರವಸೆ ಹುಟ್ಟಿದೆ, ಒಂದು ಪ್ರೀತಿ ಹುಟ್ಟಿದೆ ಅಂದಾಗ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಿದ್ಲು ಹಂಗೆ ರಿಯಾಕ್ಟ್ ಮಾಡಿದ್ದೀನಿ ಬಹುಶಃ ಅಷ್ಟೇ.
ಸೊ ಈಗ ಇವರು ಶನಿಲ್ ಗೌತಮ್ ಅವ್ರ ಜೊತೆಗೆ ಅಂದರೆ ಅಲ್ಲಿ ಇಂಪ್ರೂವೈಸೇಷನ್ಸ್ ಏನಾದರೂ ಮಾಡ್ಕೊಳ್ತಿದ್ರಾ? ಯಾವ್ದು ಡಿಸ್ಕಷನ್ಸ್ ಆಗ್ತಿತ್ತಾ ನಿಮಗೆ ಆ್ಯಸ್ ಆ್ಯಕ್ಟರ್ಸ್? ನರೇಷನ್ ಡೈರೆಕ್ಟರ್ ಬೇರೆ ಒಂದು ಕೊಟ್ಟಿರ್ತಾರೆ, ನೀವೊಂದು ಇಂಪ್ರೂವೈಸೇಷನ್ ಮಾಡ್ಕೋಬೇಕಲ್ಲ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾವ ಥರ ಮಾತಾಡ್ಕೊಳ್ತಿದ್ರಿ ಅಂತ? ಸಣ್ಣ ಪುಟ್ಟದ್ದು ಕೆಲವೊಂದು ಮಾತಾಡ್ಕೊತಿದ್ವಿ, ಹಿಂಗೆ ಮಾಡೋಣ ಅಂತ ಮಾತಾಡ್ಕೊತಿದ್ವಿ. ಮತ್ತು ವೆರಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅವರು, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂದರೆ ಅವರು. ನಾನು ಮೊದಲೇ ಡೈಲಾಗೆಲ್ಲ ಹೇಳ್ಕೊಟ್ಟಿದ್ದು ಅವರೇ ಅಲ್ವಾ. ನಾನು ಆಮೇಲೆ ಶನಿಲ್ ಅವರು ಸರಿ ಇದೆಯಾ ನಾನು ಅವ್ರನ್ನ ರವಿ ಅಂತಲೇ, ನಂಗೆ ಅವ್ರ ಹೆಸರೇ ಬರ್ತಿರ್ಲಿಲ್ಲ. ರವಿ ಅಂದರೆ ನಾನು ರವಿನೇ ರವಿ ಅಂತಲೇ ಕೂಗ್ತಿದ್ದು ಬೇರೆ ಟೈಮಲ್ಲೂ. ರವಿ ಅವರೇ ಇದು ಕರೆಕ್ಟಾಗಿ ಹೇಳಿದ್ರಿ ಅಂತ ಅನ್ನೋರು. ನಾನು ಏನೇ ಆ ಥರದ್ದು ಡೈಲಾಗೆಲ್ಲ ಡೌಟ್ಸ್ ಇದ್ದರೂ ನಾನು ರವಿನೇ ಕೇಳ್ತಿದ್ದಿದ್ದು. ಚೆನ್ನಾಗಿತ್ತು. ಸೊ ಇನ್ನು ಸಂಧ್ಯಾ ಅರಕೆರೆ ಅವ್ರ ಬಗ್ಗೆ ಅಂದರೆ ಇನ್ನೊಂದು ಹೇಳಬೇಕು ಆ ಸಿನಿಮಾದಲ್ಲಿ, ಅಂದರೆ ಈಗ ನಮಗೆ ಡೈಲಾಗ್ ಎಲ್ಲ ಕೊಡ್ಬೇಕಾದ್ರೆ ಕ್ಲೋಸಪ್ ಎಲ್ಲ ಇರುವಾಗ ಯಾರಾದರೂ ಡೈಲಾಗ್ ಕೊಡಬೇಕಲ್ಲ ಎದುರುಗಡೆ, ಎದುರುಗಡೆ ಇರೋ ಆರ್ಟಿಸ್ಟ್ ಏನು ಕೊಡಬೇಕಾಗಿರಲ್ಲ, ಒಂದು ಕೈ ಹಿಡ್ಕೊಂಡ್ಬಿಡ್ತಾರೆ, ನೋಡಿ ಇಲ್ಲಿ ಲುಕ್ ಇಲ್ಲಿರುತ್ತೆ, ಸೊ ನೀವು ಡೈಲಾಗ್ ಹೇಳಿ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಯಾರಾದರೂ ಡೈಲಾಗ್ ಹೇಳ್ತಿರ್ತಾರೆ, ಸೊ ಇಲ್ಲಿ ನೋಡ್ಕೊಂಡು ನೀವು ಆ್ಯಕ್ಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ಲೈಟರ್ ಬುದ್ಧ ಪ್ರೊಡಕ್ಷನ್ ಹೌಸಲ್ಲಿ ಹಂಗೆ ಆಗೋದಿಲ್ಲ. ರವಿ ಮೊದಲಿಗೆ ನಂದು ಬಹುಶಃ ಕ್ಲೋಸಪ್ ಏನೋ ಇತ್ತು ಎಕ್ಸ್ಪ್ರೆಷನ್ದು, ನಾನು ಅವ್ರನ್ನ ನೋಡ್ಕೊಂಡು ಹೇಳಬೇಕಲ್ಲ, ಅವಾಗ ರವಿ ಇಲ್ಲ ನಾನೇ ನಿಲ್ತೀನಿ, ಅವಾಗ ಇನ್ನೂ ಚೆನ್ನಾಗಿ ಇದಾಗುತ್ತೆ, ಅವರಿಗೆ ಆ್ಯಕ್ಟ್ ಮಾಡೋಕೆ ಈಸಿ ಆಗುತ್ತೆ ಅಂತ ಅವ್ರು ಬಂದು ನಿಲ್ಲೋರು. ಅಶೋಕನೂ ಅಷ್ಟೇ, ಎಲ್ಲ ಪಾತ್ರನೂ ಅಷ್ಟೇ, ನಾವು ಅಷ್ಟೇ, ಎಲ್ಲರೂ ಹಾಗೆ ಅವ್ರ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಹೋಗಿ ಸುಮ್ಮನೆ ಕೂರ್ತಿರ್ಲಿಲ್ಲ. ಇಲ್ಲ ನಾವೇ ನಿಲ್ತೀವಿ, ನಾವೇ ಡೈಲಾಗ್ ಕೊಡ್ತೀವಿ, ಅವಾಗ ಇನ್ನೂ ಚೆನ್ನಾಗಿ ಆಗುತ್ತೆ, ಅವ್ರಿಗೆ ಆ್ಯಕ್ಟಿಂಗ್ ಮಾಡೋಕೆ ಈಸಿ ಆಗುತ್ತೆ ಅಂತ. ಅದು ಎಷ್ಟು ಚಂದ ಅಲ್ವಾ ಅದು. ಅಂದರೆ ಆ ಬಹುಶಃ ಟೀಮ್ ವರ್ಕ್ ಅಂದರೆ ಅದು ಅನಿಸುತ್ತೆ. ಮತ್ತು ನೀವು ರಾಜ್ ಸರ್ ಕೂಡ ಬಂದು ನಿಂತ್ಕೊಳ್ಳೋರು, ನಾನೇ ನಿಲ್ತೀನಿ ಅಂತ ಅಶೋಕ ಡೈಲಾಗೆಲ್ಲ ಹೇಳಬೇಕಾದ್ರೆ ರಾಜ್ ಸರ್ ಕೂಡ ಬಂದು ನಿಂತ್ಕೊಳ್ಳೋರು. ಅದೇ ಗ್ರೇಟ್ ಅದು ಅಂಥ ಟೀಮಲ್ಲಿ. ನಾನು ಅದಕ್ಕೆ ಯಾವಾಗಲೂ ಪದೇ ಎಲ್ಲರ ಇಂಟರ್ವ್ಯೂಲಿ ಸಂಬಂಧಪಟ್ಟು ಹೇಳ್ತಿರ್ತೀನಿ, ನಮ್ಮಂಥ ಹೊಸೊಬ್ರಿಗೆ ಟೆಕ್ನಿಷಿಯನ್ಸ್ಗೆ ಅಥವಾ ಆ್ಯಕ್ಟರ್ಗಳಿಗೆ ಒಂದು ಸಣ್ಣ ಅವಕಾಶನಾದರೂ ಲೈಟರ್ ಬುದ್ಧದ ಸಿನಿಮಾದಲ್ಲಿ ಸಿಗ್ತಾನೇ ಇರಲಿ. ಅದು ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್. ಅದು ಖಂಡಿತ ನಮ್ಮದೊಂದಷ್ಟು ಜರ್ನಿ ಮಾಡಿಸುತ್ತೆ. ಸೊ ಇನ್ನು ಆ್ಯಕ್ಚುಲಿ ನಿಮ್ಮ ಅಂದರೆ ನೀವು ಪಾತ್ರ ಮಾಡಿರುವಂತಹ ಸನ್ನಿವೇಶಗಳೆಲ್ಲ ಆಲ್ಮೋಸ್ಟ್ ಸೀರಿಯಸ್ ಥರನೇ ಇತ್ತು. ಬಟ್ ನಿಮಗೆ ಅಂದರೆ ಆನ್ ಸ್ಪಾಟ್ ಏನಾದರೂ ಸ್ವಲ್ಪ ಫನ್ನಿ ಇನ್ಸಿಡೆಂಟ್ಸ್ ನಡೆದಿದ್ದು ಜ್ಞಾಪಕ ಇರೋದು ಶೂಟಿಂಗ್ ಟೈಮಲ್ಲಿ, ಅದೇನಾದರೂ ಹಂಚ್ಕೊಳ್ಳೋದಾದರೆ? ಅವರೆಲ್ಲರೂ ಸಿಕ್ಕಾಪಟ್ಟೆ ಮಜಾ ಮಾಡ್ತಿರ್ತಾರೆ, ನಂಗೆ ತುಳು ಬರಲ್ಲ. ಬಟ್ ಆಮೇಲೆ ಕೇಳಿಸ್ಕೊಂಡು ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ಒಂದು ಅರ್ಥ ಆಗ್ತಿತ್ತು. ಅವರು ಎಲ್ಲರೂ ರಂಗಭೂಮಿಯವರೇ ಆಗಿರೋದ್ರಿಂದ ರಂಗಭೂಮಿ ಬ್ಯಾಕ್ ಸ್ಟೇಜಲ್ಲಿ ಆಗೋ ಸೀನ್ಗಳದ್ದು ತಮಾಷೆಗಳನ್ನೆಲ್ಲ ಹೇಳೋರು. ಬಿದ್ದು ನಗ್ತಿದ್ವಿ, ಯಾಕೆಂದ್ರೆ ನಾವು ನಾಟಕ ಮಾಡ್ಬೇಕಾದ್ರೆ ನಮ್ಮದು ಕೆಲವೊಂದೆಲ್ಲ ಸಿಮಿಲರ್ ಇರ್ತಿತ್ತಾ, ಸೊ ಅದೆಲ್ಲ ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ರು. ಆಮೇಲೆ ಹೀಗೆ ಎಲ್ಲರೂ ಇದು ನಮ್ಮ ಭಾವ ಇದ್ದಾರಲ್ಲ, ಫಸ್ಟ್ ಸೀನ್ ಬರುತ್ತಲ್ಲ, ನಾನು ಹಿಂಗೆ ಇಣಕ್ಕೆ ನೋಡಿಬಿಟ್ಟು ಹೇಳ್ತೀನಲ್ಲ, ಆವಾಗ ಯಾರದು ಆ ಅಮ್ಮ ಇದ್ದಾರಾ ಅಂತ ಕೇಳಿ, ಇಲ್ಲ ಸತ್ತೋಗಿದ್ದಾರೆ ಅಂತ. ಎಷ್ಟೊತ್ತಾಯಿತು ಅಂತ ನಾನು ಎಷ್ಟೊತ್ತಾಯಿತು ಅಂತ ಕೇಳಿ ನಾನು ನಕ್ಕೆ ಬಿಟ್ಟೆ. ಅವ್ರಿಗೆ ಪುಣ್ಯಕ್ಕೆ ನನಗೆ ಸಜೆಷನ್ ಇತ್ತು, ಅವ್ರಿಗೆ ಕ್ಲೋಸಪ್ ಇತ್ತು, ನಾನು ಪಟ್ಟಂತ ತಿರ್ಕೊಂಬಿಟ್ಟೆ ಹಿಂದಕ್ಕೆ, ಅಮ್ಮನ ಫೋಟೋ ನೋಡೋ ಥರ ತಿರ್ಕೊಂಬಿಟ್ಟೆ. ನಗ್ತಾ ಇದ್ದೀನಿ ಕ್ಯಾಮ್ರಾಮನ್ ಸರಿ ಗೊತ್ತಾಯಿತು. ನಾಲ್ಗೆನ ಮೇಲೆ ಅಂಗ್ಳಿಗೆ ಕಚ್ಚಿಡ್ಕೊಂಡು ತಿರ್ಕೊಂಡೆ. ಪಾಪ ಅವ್ರಿಗೆ ನಗು ಬಂದುಬಿಟ್ರೆ ಅಂತ ಭಯ ಶುರುವಾಗೋಯ್ತು. ಆಮೇಲೆ ನನಗೆ ಕ್ಲೋಸಪ್ ಅಂತು. ಅಯ್ಯೋ, ನಾನು ಎಷ್ಟು ಕಂಟ್ರೋಲ್ ಮಾಡಿದ್ದೀನಿ ಅಂದರೆ ಕ್ಯಾಮ್ರಾಮನ್ ಸರ್ ಹೇಳ್ತಿದ್ರು, ನೀವು ನಗ್ತೀರಾ ಅಂತ ನಾನು ಸ್ವಲ್ಪ ಹಿಂದೆ ಹೋಗಿದ್ದೆ ಅಂತ. ಅಯ್ಯೋ ಯಪ್ಪ, ಅವ್ರಿಗೆ ಭಾವನ ಕ್ಯಾರೆಕ್ಟರ್, ಭಾವ ಅಂತಲ್ಲ ಅವರೆಲ್ಲರೂ ನೋಡಬೇಕು, ಸಣ್ಣ ಹಿಂಗೆ ಆಡಿಸ್ಬಿಡ್ತಾರಪ್ಪ. ಸಿಕ್ಕಾಬಟ್ಟೆ ದೊಡ್ಡ ಎಕ್ಸ್ಪೀರಿಯನ್ಸ್ ಮಾತ್ರ. ನಾನು ಕಲಿಯೋಕ್ಕೆ ಸಿಕ್ಕಾಬಟ್ಟೆ ಇತ್ತು ಅದಲ್ಲೆಲ್ಲ. ಸೊ ಈಗ ನಮಗೆ ಸಂಧ್ಯಾ ಅರಕೆರೆ ಅವರು, ನಾವು ಆ್ಯಕ್ಚುಲಿ ಸಿನಿಮಾ ಬಫ್ ಆಗಿ ನಮಗೇನು ಹೊಸಬ್ರೇನಲ್ಲ. ನಾನು ಫೋಟೋದಲ್ಲಿ ನಾನು ಹ್ಯಾವ್ ಲವ್ಡ್ ಯುವರ್ ಪರ್ಫಾರ್ಮೆನ್ಸ್, ನಾನು ಅದನ್ನು ತುಂಬ ಸಲ ಹೇಳಿದ್ದೀನಿ. ಜೊತೆಗೆ ಟೋಬಿ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡಿದ್ದೀವಿ. ಸಣ್ಣದಾಗಿ ನಮ್ಮ ಪ್ರೇಕ್ಷಕರಿಗೆ ಮತ್ತೊಂದು ಸಲ ಚಿಕ್ಕದಾಗಿ ನಿಮ್ಮದು ಇಲ್ಲ ಬಟ್ ಸ್ಟಿಲ್ ಅದೆಲ್ಲವೂ ತಲೆಯಲ್ಲಿ ಇರುವಂತಹ ಸಿನಿಮಾಗಳು ಯಾವುದು ಅಂದರೆ ನಾವು ಅಂದರೆ ನೆಗ್ಲೆಕ್ಟ್ ಪರವಾಗಿಲ್ಲ ಅದೊಂದು ಮಾಡಿದ್ರು ಅನ್ನೋ ಥರ ಯಾವುದೂ ಇಲ್ಲ. ಆ್ಯಕ್ಚುಲಿ ಎಲ್ಲ ಇಂಪ್ಯಾಕ್ಟ್ಫುಲ್ ರೋಲ್ಸೇ. ಸೊ ಪ್ರೇಕ್ಷಕರಿಗೆ ಜಸ್ಟ್ ಬ್ರೀಫಾಗಿ ನಿಮ್ಮದೊಂದು ಸ್ವಲ್ಪ ಜರ್ನಿ, ಅಂದರೆ ಅರಕೆರೆ ಅವರು ಅಫ್ಕೋರ್ಸ್, ಮತ್ತು ನೀವು ನೀನಾಸಂ ಮಾಡಿದ್ರಿ, ಅದರ ನಮಗೆ ಗೊತ್ತು. ಬ್ರೀಫಾಗಿ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ? ಏನಿಲ್ಲ, ನಮ್ಮೂರು ಅರಕೆರೆ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. PUC ಅರಕೆರೆಯಲ್ಲೇ ಓದಿದ್ದು, ಆರ್ಟ್ಸು. ಅದಾದಮೇಲೆ ಡಿಗ್ರಿ ಆದಮೇಲೆ ನೀನಾಸಮ್ಮಲ್ಲಿ ಒಂದು 3 ವರ್ಷ ತಿರುಗಾಟ, ಜನಮನದಾಟ ಅಂತಾರೆ ಪಟ್ರಿಗಳೆಲ್ಲ ಮುಗಿಸ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಇಬ್ಬರು ಬೆಂಗಳೂರಲ್ಲಿ MEಗೆ ಸೇರಿಕೊಂಡಿದ್ರು. ಸೊ ನಾನು ಬಂದುಬಿಡ್ತೀನಿ ಮತ್ತು ನಾಟಕ ಮಿಸ್ ಆಗಿಬಿಡುತ್ತಲ್ಲ, ಗ್ಯಾಪ್ ಆಗಿಬಿಡುತ್ತೆ ಅಂತ MEಗೆ ಸೇರಿಕೊಂಡಿದ್ದು. ME ಮಾಡ್ತಿರ್ಬೇಕಿದ್ರೆ 2ನೇ ವರ್ಷದಲ್ಲೇನೋ ಒಂದು ಸಿನಿಮಾಗೆ, ಸುಳ್ಳಿ ಸಿನಿಮಾಗೆ
ನಮ್ಮ ಚೆನ್ನ ಸರ್ ನೆನೆಸ್ಕೋಬೇಕು ಇವತ್ತು. ಚೆನ್ನಕೇಶ್ವರ ಸರ್ ಅಂತ ಇದ್ರು, ನೀನಾಸಂ ಪಾಸ್ ಔಟ್, ತುಂಬ ಒಳ್ಳೆ ಡಿಸೈನರ್, ಡೈರೆಕ್ಟರ್, ಅದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಮನುಷ್ಯರು ಅವರು. ಅವರು ಸಲಾಗದಲ್ಲಿ ವರ್ಕ್ ಮಾಡಿದರು. ಅವ್ರು ತೀರ್ಕೊಂಡಾಗ ಅವರು ಸುಳಿ ಸಿನಿಮಾದಲ್ಲಿ ರೈಟಿಂಗು ಮತ್ತು ಆ್ಯಕ್ಟಿಂಗ್ ಎರಡರಲ್ಲೂ ವರ್ಕ್ ಮಾಡ್ತಿದ್ರು. ಗೀತಾ ಸಿದ್ದಿ ಮತ್ತು ಗಿರಿಜಾ ಸಿದ್ದಿ ಹಾಡು ಹೇಳಿದಾರಲ್ಲ ಸಲಾಗದಲ್ಲಿ, ಗಿರಿಜಾ ಸಿದ್ದಿ ಅವರ ಹಸ್ಬೆಂಡ್ ಚೆನ್ನ ಸರ್. ಅವರು ನಮಗೇನು ಡೈರೆಕ್ಷನ್ ಏನು ಮಾಡಿಸಿಲ್ಲ, ಬಟ್ ಎಲ್ಲೋ ನಾಟಕದಲ್ಲಿ ಅಲ್ಲಿ ನೋಡಿದ್ದಷ್ಟೇ. ಬಟ್ ಥಿಯೇಟ್ರು ಮಕ್ಳದ್ದು ವರ್ಕ್ಶಾಪಲ್ಲಿ ನನ್ನನ್ನು ನೋಡಿದರು. ಆವಾಗ ಆ ಪಾತ್ರಕ್ಕೆ ಯಾವುದೋ ಬೇಕು ಅಂತ ಅಂದಾಗ ಅವ್ರು ನೆನ್ಪು ಮಾಡಿಕೊಂಡು, ಹಿಂಗೆ ಸಂಧ್ಯಾ ಅಂತಿದ್ದಾರಲ್ಲ ಅವ್ರ ಫೋಟೋ ಕಳಿಸ್ಕೊಳ್ಳಿ ಅಂತ ಹೇಳಿ ಕಳಿಸ್ಕೊಂಡು ನನ್ನ ಕರೆಸಿ ಡೈರೆಕ್ಟ್ರಿಗೆ ಪರಿಚಯ ಮಾಡಿಸೋರು, ನೋಡಿ ಇವರು ಸೂಟ್ ಆಗ್ತಾರ ಅಂತ. ಆಮೇಲೆ ಆಗುತ್ತೆ ಅಂತ ಅಲ್ಲೇ ಶೂಟಿಂಗು. ಸುಳಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದವರೊಬ್ಬರು ಭೀಮಾಸೇನ ಶೂಟಿಂಗ್ ಆಗಬೇಕಾದ್ರೆ ಅನನ್ಯ ಭಟ್ ಅವರೇನೋ ಒಂದು ಕ್ಯಾರೆಕ್ಟರ್ ಮಾಡಬೇಕಿತ್ತು, ಅವರೇನೋ ಮಿಸ್ ಆದರು ಅಂತ. ಆ ಸಿನಿಮಾಗೆ ಅವ್ರು ಸಜೆಸ್ಟ್ ಮಾಡಿದ್ರು, ಹಿಂಗೆ ಆರ್ಟಿಸ್ಟ್ ಇದ್ದಾರೆ ನೋಡಿ, ಅವ್ರು ಚೆನ್ನಾಗಿ ಮಾಡಿದರು ಸುಳ್ಳಿ ಸಿನಿಮಾದಲ್ಲಿ ಅಂತ. ಆವಾಗ ಫೋಟೋ ಅಲ್ಲಿ ಪಾಸ್ ಆಯಿತು. ಅಲ್ಲಿ ಯಾವ ಸೂಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ನಂಗೆ ಆವಾಗಲೂ ಗೊತ್ತಿಲ್ಲ ಭೀಮಸೇನದಲ್ಲಿ ಏನು ಕ್ಯಾರೆಕ್ಟ್ರು, ಅಷ್ಟು ಚೆನ್ನಾಗಿದೆ ಕ್ಯಾರೆಕ್ಟ್ರು ಅಂತ ನನಗೆ ಅದು ಏನೂ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ, ಓ ಈ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ. ಸೊ ಹಾಗೆ ಒಂದು ಸಿನಿಮಾಯಿಂದ ಒಂದು ಸಿನಿಮಾಗೆ ಸಿಕ್ಕಿರೋದು ನನಗೆ. ದಿಢೀರಂತ ನಾನೇನೋ ಹೋಗಿ ಅಥವಾ ಏನೋ ಹಂಗೆಲ್ಲ, ಬಟ್ ಅವ್ರನ್ನೆಲ್ಲರೂ ನೆನೆಸ್ಕೋಬೇಕು. ಒಂದಲ್ಲ ಎರಡಲ್ಲದಲ್ಲೂ ಅಷ್ಟೇ. ನಾನು ಆಡಿಷನ್ ಕೊಡ್ಬೇಕಾದ್ರೆ ನಮ್ಮ ಪುನೀತ್ ಸಾಕೆ ಅಂತಿದ್ದಾರೆ, ಅವರು ವರ್ಕ್ ಮಾಡ್ತಿದ್ರು, ಒಂದು ಆಡಿಷನ್ ಕೊಡಿ ಅಂತೆಲ್ಲ ಹೇಳಿದಾಗ ಆಡಿಷನ್ಗೆ ಹೋಗಿ ಹಾಗೆ ಒಂದು ಸಿನಿಮಾ ಒಬ್ಬರು ನೋಡಿ ಅಲ್ಲಿ ಯಾರೋ ವರ್ಕ್ ಮಾಡೋರು ಇನ್ಯಾರೋ ಹೇಳಿದಾಗ ನೆನ್ಪು ಮಾಡ್ಕೊಂಡು ಹೇಳಿರೋದು, ಹಾಗೆ ಪಾಸಾಗಿರೋದು ನಾನು. ಅವರು ಮಾಲ್ತೇಶ್ ಅಂತಿದ್ದಾರೆ, ಅವರು ಸಮುದಾಯ ತಂಡದಲ್ಲಿ, ಬೆಂಗಳೂರು ಸಮುದಾಯದ ರಂಗಭೂಮಿ ತಂಡದಲ್ಲಿ ಕೆಲಸ ಆರ್ಟಿಸ್ಟು, ಮತ್ತು MA ಮಾಡ್ಬೇಕಾದ್ರೆ ನನ್ನ ಜೊತೆ ಒಟ್ಟಿಗೆ ಓದಿದ್ದು. ಅವರು ರೂಪಾಂತರದಲ್ಲಿ ಕೆಲಸ ಮಾಡಿದ್ರಲ್ಲ, ಸ್ವಾತಿ ಮುತ್ತಿನ ಮಳೆಹನಿಗೆ ಸ್ವಲ್ಪ ಸಪೂರ ಇರೋ ಒಂದು ಹುಡುಗಿ ಕ್ಯಾರೆಕ್ಟರ್ ಬೇಕಿತ್ತು ಅಂತ ಏನೋ ಹುಡುಕ್ಬೇಕಿದ್ರೆ ನನ್ನ ಫೋಟೋ ಅಲ್ಲಿ ಪಾಸಾಗಿದೆ. ನಿಮ್ಮ ಕೈನ ಹೋಗ್ತಿದೆ, ಒಂಚೂರು ಮುಂದೆ ಇಟ್ಕೊಳ್ಳಿ. ಆಮೇಲೆ ಅವನು ನನ್ನ ಫೋಟೋ ಕಳಿಸು ನಿಂದೆರಡು ಫೋಟೋ ಅಂತ ಅಂದ, ನಾನು ಕಳಿಸ್ದೆ. ಬಟ್ ಅದಕ್ಕಿಂತ ಮುಂಚೆ ಏನು ಅಂದರೆ, ಅದು 1 ತಿಂಗಳು ಮುಂಚೆ ನನ್ನ ಫ್ರೆಂಡು ಪುನೀತ್ ಸಾಕ್ಯ ಅಂತ ಇದ್ದಾನಲ್ಲ, ಆಡೋ ಆನೆ ಅನ್ನೋಂಗೆ, ಅವನು ಅಕ್ಕ ನೀವಿಬ್ಬರು ಟ್ರೈ ಮಾಡಿ ಎಲ್ಲ ಡೈರೆಕ್ಟರ್ಗಳದ್ದು ನಂಬರ್ ತೊಗೊಂಡು ಫೋಟೋ ಎಲ್ಲ ಕಳಿಸಿ ಇದೆಲ್ಲ ಮಾಡಬೇಕು. ನಮ್ಮಂಥವ್ರು ಎಷ್ಟು ಜನ ಕಳಿಸ್ತಿರ್ತಾರೆ, ಯಾರನ್ನ ಅಂತ ಅವ್ರು ಸೆಲೆಕ್ಟ್ ಮಾಡ್ತಾರೆ, ಅದೆಲ್ಲ ವರ್ಕ್ ಆಗಲ್ಲ ಸುಮ್ಮನಿರೋ ಅಂತ. ಇಲ್ಲ ಕಳಿಸಿ ಅಂದ್ಬಿಟ್ಟು ರಾಜ್ ಸರ್ ನಂಬರ್ನ ಇಬ್ಬರಿಗೂ, ನನಗೆ ಶೋಧನ್ಗೆ ಇಬ್ಬರಿಗೂ ಸೆಂಡ್ ಮಾಡಿದ್ದ. ಮೇ ಬಿ ಶೋಧನ್ ಕಳಿಸಿದ್ದ ಅನಿಸುತ್ತೆ. ನಾನು ರಾಜ್ ಸರ್ ಮೊಬೈಲ್ ಚೆಕ್ ಮಾಡೋದು ವಾಟ್ಸಪ್ಪಲ್ಲಿ, ಕಳಿಸಿದ್ರೆ ಯಾರನ್ನ ಅಂತ ನೋಡ್ತಾರೆ. ಮತ್ತು ನಾನು ಸೆಂಡೇ ಮಾಡಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ನನಗೇನೋ ಮುಜುಗರ ಆಯಿತು ಸೆಂಡ್ ಮಾಡೋಕ್ಕೂ, ಮತ್ತು ಏನೋ ಒಂದು ಸೆಲೆಕ್ಟ್ ಮಾಡ್ತಾರೆ. ನಮ್ಮಂಥವ್ರು ತುಂಬ ಜನ ಕಳಿಸ್ತಿರ್ತಾರೆ, ಅದೆಲ್ಲ ವರ್ಕ್ ಆಗಲ್ಲ ಅನ್ನೋದು ನನ್ನ ನಂಬಿಕೆ ಆಗಿತ್ತು. ಸೊ ಕೋಇನ್ಸಿಡೆನ್ಸ್, ನಾವು 1 ತಿಂಗಳಿಗೇ ಅವನು ಮಾಲ್ತೇಶ್ ಹಿಂಗೆ ಫೋಟೋ ಕಳಿಸಿದ್ರು. ಅಷ್ಟೊತ್ತಿಗೆ ರೋಹಿತ್ ನನಗೆ ಫಸ್ಟ್ ಕಾಲ್ ಮಾಡಿದ್ದು. ರೋಹಿತ್ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಿರ್ತೀನಿ ಈಗಲೂ. ಅವ್ರು ಫೋನ್ ಮಾಡಿದ್ರು, ಹಿಂಗೆ ಒಂದು ಪುಟ್ಟ ಪಾತ್ರ ಇದೆ, ಡೈಲಾಗ್ ಇರುತ್ತೆ, 1.5 ಲೈನ್ 2 ಲೈನ್ ಇರುತ್ತೆ, ತೊಂದರೆ ಇಲ್ವಾ, ಒಂದು ಕ್ಯಾರೆಕ್ಟರ್ ಮಾಡ್ಬೋದಾ ನೀವು ಅಂತ. ಅಯ್ಯೋ ಬರ್ಗೆಟ್ಗೆ ಸಾಯ್ತಿದ್ವಿ ನಾವು. ಅಯ್ಯೋ ರಾಜ್ ಸರ್ ಜೊತೆ ನಾನು ಮಾಡ್ತೀನಿ ಅಂತ ಕಾಯ್ತಿದ್ವಿ. ಅದೆಂತ 1 ತಿಂಗಳಲ್ಲೇ ಇದಾಗಿರೋದು. ಬೇರೆ ಸಿನಿಮಾದಲ್ಲಿ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಇದರಲ್ಲಂತೂ ಮಾಡ್ತೀನಿ ಅಂತ ಅಂದೆ. ನೆಕ್ಸ್ಟ್ ಡೇನೇ ಆಡಿಷನಿಗೆ ಬರೋಕ್ಕೆ ಹೇಳಿದ್ರು. ನಾ ಕೊಟ್ಟರು, ನೀವು ಹೋಗಿರಿ, ಅಲ್ಲಿ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಲೈಟರ್ ಬುದ್ಧ ಪ್ರೊಡಕ್ಷನ್ ಹೌಸಲ್ಲಿ. ಅಬ್ಬಾ ಎಲ್ಲರೂ ತುಂಬ ಚೆನ್ನಾಗಿದೆ ಅವ್ರ ಕಮ್ಯುನಿಕೇಷನ್. ಸೊ ಮತ್ತೆ ಫೋನ್ ಮಾಡಿದ್ರು, ಇಷ್ಟು ಗಂಟೆಗಲ್ಲಿ ಹೋಗಿ ಅಂದರು. ಮತ್ತೆ ಲೊಕೇಶನ್ ಹತ್ರ ಹೋಗಿದ್ದೀರಾ, ಇಲ್ಲ ಅಪಾರ್ಟ್ಮೆಂಟಲ್ಲಿ ನೋಡಿ, ಈ ನಂಬರಿಗೆ ಹೋಗಿ ಅಂತ ಅಂದರು. ಓಪನ್ ಮಾಡಿದ್ರೆ ರಾಜ್ ಸರ್. ನಾನು ಬರೀ ಇಂಟರ್ವ್ಯೂಲಿ ನೋಡ್ತಿದ್ದೆ ರಾಜ್ ಸರ್ನ. ಬನ್ನಿ ಮೇಡಮ್ ಅಂತ ಅಂದರು. ಹಿಂಗೆ ಸೋಫಾ ಮೇಲೆ ಇಲ್ಲಿ ನಾನು ಕೂತ್ರೆ, ಇಲ್ಲಿ ಕೂತ್ರು. ಒಂದು ಲ್ಯಾಪ್ಟಾಪ್ ಕೊಟ್ಟರು, ತೊಗೊಳ್ಳಿ ಇದನ್ನು ಡೈಲಾಗ್ ನೋಡ್ಕೊಳ್ಳಿ ಅಂತಂದ್ರು. 2 ಡೈಲಾಗ್ ಅಷ್ಟೇ ನೋಡ್ಕೊಳ್ತಿದ್ದೆ. ಅವ್ರ ಮೊಬೈಲ್ ನೋಡ್ತವ್ರೇನೋ ಕೂತಿದ್ರು, ಹಿಂಗೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು. ಮೇಡಮ್ ಓಕೆನಾ ಅಂತ ಅಂದರು. ತೊಗೊಳಿದೆ ಡೈಲಾಗು ಅಂತ ಅಂದರು. ನಾವು ಕೆಲವೊಂದು ಸಿನಿಮಾದಲ್ಲಿ ಆಡಿಷನ್ ಅಂತ ಅಂದರೆ ಕ್ಯಾಮ್ರಾ ಎಲ್ಲ ಇಟ್ಬಿಟ್ಟು ನಮ್ಗೆ ಅವೆಲ್ಲ ಇದನ್ನು ನೋಡಿದ ತಕ್ಷಣವೇ ಭಯ ಆಗ್ತಿರುತ್ತೆ, ಏನು ಮಾಡೋದು ಏನು ಅಂತ. ಆಮೇಲೆ ಆ ಕ್ಯಾರೆಕ್ಟರ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ರು. ಇರೋ 2 ಲೈನ್ ಕ್ಯಾರೆಕ್ಟರು, ಆ ಪುಟ್ಟ ಪಾತ್ರ, ಅದು ಕೂಡ ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್. ಒಂದು ಸಣ್ಣ ಈ ಸಿನಿಮಾದಲ್ಲಿ ಒಂದು ಸ್ಕ್ರೀನಲ್ಲಿ ಹಿಂಗೆ ಪಾಸ್ ಆಗ್ತಾರೆ ಅಂದರೂ ಇಂಪಾರ್ಟೆಂಟ್ ಅವರಿಗೆ. ಅದನ್ನೂ ಇದಕ್ಕೆ ಸೂಟ್ ಆಗ್ತಾರಾ ಅಂತ ನೋಡೇ ಅವ್ರು ತೊಗೊಳ್ಳೋದು. ಅಬ್ಬಾ ನಮಗೆ ಅದೇನಾಗೋ ಹಾಂ ಸರ್ ಅಂತಂದರೆ ಅವೆಲ್ಲ ಹೇಳಿ. ಮತ್ತು ಅವ್ರು ಎಷ್ಟು ಸೆನ್ಸಿಬಲ್ ಅಂದರೆ ಸರು, ಬಹುಶಃ ಅಲ್ಲಿ ನಾನು ಒಬ್ಬಳೇ ಇದ್ದೀನಿ, ಒಬ್ಬನೇ ಇದ್ದೀನಿ, ಏನಾದ್ರು ಹುಡುಗಿ ಏನಾದ್ರು ಅನ್ಕೊತಾರೇನೋ, ಅದಿರುತ್ತಲ್ಲ ಬಹುಶಃ. ಹುಡುಗರೆಲ್ಲ ಈಗ ಬರ್ತಾಯಿದ್ದಾರೆ, 10 ಗಂಟೆ ಅಲ್ವಾ,
ತೊಂದರೆ ಆಯಿತಾ, ದೂರದಿಂದ ಬಂದಿರಿ ಅನ್ಸುತ್ತೆ, ಇಲ್ಲ ಸರ್ ಇಲ್ಲೇ ಮನೆ ಅಂತ. ಹೋಗಿ ಬನ್ನಿ, ಮಿಕ್ಕಿದೆಲ್ಲ ನಮ್ಮ ಹುಡುಗರು ಅಪ್ಡೇಟ್ ಮಾಡ್ತಾರೆ ನಿಮಗೆ, ಮಿಕ್ಕಿದೆಲ್ಲ ಅಲ್ಲಿ ಸೀನಲ್ಲಿ ಇಂಪ್ರೂವೈಸ್ ಮಾಡೋಣ ಅಂತ ಅಂದು. ಗ್ರೇಟ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಪದೇ ಪದೇ ಹೇಳೋದು, ಹೊಸಬ್ರಿಗೆ ಅವ್ರ ಹತ್ರ ಕೆಲಸ ಮಾಡೋ ಅವಕಾಶ ಸಿಗಬೇಕು, ಒಂದು ದೊಡ್ಡ ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಅದಾದಮೇಲೆ ಟೋಬಿಗೂ ಅಷ್ಟೇ. ಅದಾದಮೇಲೆ ಏನು 1-2 ಅವರ್ಸ್ ಅಲ್ಲಿ ಸ್ವಾತಿ ಮುತ್ತಿನ ಮಳೆ ಹನಿಲಿ ಹಿಂಗೆ ಹೋಗಿ ಬಂದಿದ್ದು ನಾನು. ಅದಾದಮೇಲೆ ಟೋಬಿಗೆ ಅವಕಾಶ ಸಿಕ್ತು, ಅದಕ್ಕೂ ಆಡಿಷನ್ ಮಾಡಿದರು. ಆಡಿಷನ್ ಮಾಡಿ ಅಲ್ಲಿ ಪಾತ್ರ ಸೂಟ್ ಆಗ್ತಾರೆ ಅಂತ ಅಂದು ಅಲ್ಲಿಗೆ ಹೋಗಿದ್ದು. ತುಂಬ ಅಂದರೆ ಎಲ್ಲ ಆರ್ಟಿಸ್ಟ್ಗಳಿಗೂ ಈ ಥರದೊಂದು ಸಕ್ಸಸ್ ಬೇಕು, ಅಥವಾ ಒಳ್ಳೆ ರೀಚ್, ಜನ ನಮ್ಮ ಕೆಲಸನ ಗುರುತಿಸ್ಬೇಕು ಅನ್ನುವಂತಹ ಒಂದು ಆಕಾಂಕ್ಷೆ ಅಂತೂ ಇದ್ದೇ ಇರುತ್ತೆ. ಬಟ್ ತುಂಬ ನೀವು ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತೀರಾ ಆ್ಯಕ್ಚುಲಿ. ಜಾಸ್ತಿ ಅಂದರೆ ಹೇಳ್ಕೊಳ್ಳೋದು ಅಥವಾ ಆ ಥರದ್ದೆಲ್ಲ ಏನಿಲ್ಲ. ಬಟ್ ಸ್ಟಿಲ್ ಈಗ ಜಾಸ್ತಿ ಜನ ಇವಾಗ ತುಂಬ ನಿಮ್ಮ ಕೆಲಸನ ಗುರುತಿಸುವಂತಹ ಒಂದು ಕೆಲಸ ಅಂತೂ ಆಗಿದೆ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಇವಾಗ ಅಂತ? ಏನಿಲ್ಲ, ಮಾಮೂಲಿ ಖುಷಿ ಇದೆ ಅಷ್ಟೇ. ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು, ಭಯ ಇದೆ ನೆಕ್ಸ್ಟ್ ಸಿನಿಮಾದಲ್ಲಿ. ಅದಕ್ಕೆ ಯಾರೋ ಮೆಸೇಜ್ ಮಾಡಿದ್ರು, ಅದಕ್ಕೆ ಹೇಳ್ತಿದ್ದೆ, ಈಗ ಎಲ್ಲರೂ ಹೊಗಳ್ತಿದ್ದೀರಾ, ನೆಕ್ಸ್ಟ್ ಸಿನಿಮಾದಲ್ಲಿ ಏನಾದ್ರು ಒಂದು ಸರಿಗೆ ಮಾಡಿಲ್ಲ ಅಂದರೆ ನೀವೇ ಎಲ್ಲರೂ ಸೇರಿ ಮಾರಿ ಹಬ್ಬ ಮಾಡ್ತೀರಾ, ನನಗೆ ಅದೇ ಭಯ ನನಗೆ ಅಂತ ಅಷ್ಟೇ. ಸೊ ಸ್ನೇಹಿತರೆ, ಇದಾಗಿತ್ತು ಸಂಧ್ಯಾ ಅರಕೆರೆ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.